ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಆಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನೋಡ್ರಿ SSC GDಯಲ್ಲಿ 7/3/2024 ನಡೆದಿರುವಂಥ ಎರಡನೇ ಶಿಫ್ಟ್ನ ಕ್ವಶನ್ ಪೇಪರ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂದರೆ ಮ್ಯಾಥಮೆಟಿಕ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನೋಡ್ರಿ ಈಗ ಶಿಫ್ಟ್ 4 ಶಿಫ್ಟ್ 3 ಬೋತ್ ರೀಸನಿಂಗ್ ಆ್ಯಂಡ್ ಮ್ಯಾಥ್ಸ್ ಅಪ್ಲೋಡೆಡ್ ಇದ್ದಾವೆ ವಿಡಿಯೋಸು. ದಯವಿಟ್ಟು ಅದನ್ನು ಹೋಗಿ ನೋಡ್ಕೊರಿ. ಇವತ್ತಿನ ಕ್ಲಾಸಲ್ಲಿ ನೋಡ್ರಿ ಶಿಫ್ಟ್ 2 ಅಲ್ಲಿ ನಡೆದಿರುವಂಥ ಕ್ವಶನ್ ಪೇಪರ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕ್ವಶನ್ಸ್ಗಳನ್ನ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡ್ರಿ ಏನದ. ಸೊ ಒಂದು ಸೈಕಲ್ಲಿನ ಮೌಲ್ಯವು ವರ್ಷಗಳು ಕಳೆದಂತೆಲ್ಲ 10% ದರದಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಓಕೆ, ಏನಾಗತ್ತೆ ರೀ, 10% ಪರ್ ಇಯರ್ ಕಡಿಮೆ ಆಗ್ತಾ ಇದೆ ರೇಟು. ಒಂದು ವೇಳೆ 3 ವರ್ಷಗಳ ಕೊನೆಯಲ್ಲಿ ಅದರ ಮೌಲ್ಯ 10,935 ಆಗಿದ್ದರೆ ಅದರ ಖರೀದಿಸಿದ ಬೆಲೆಯನ್ನು ಕಂಡುಹಿಡಿಯಿರಿ. ಎಸ್, ಏನು ಕೊಟ್ಟನ್ರಿ ಪ್ರಶ್ನೆ? ಸಿಂಪಲ್ ನೋಡ್ರಿ, ಮ್ಯಾಥಮೆಟಿಕ್ಸಲ್ಲಿ ಇರುವಂಥ ಪ್ರತಿಶತದ ಮೇಲೆ ಇರುವಂಥ ಪ್ರಶ್ನೆ. ಎಸ್, ಓಕೆ ಸರ್. ಓಕೆ, ಹಾಯ್ ಎವ್ರಿ ಒನ್. ಎಸ್, ಓಕೆ, ಏನು ಕೊಟ್ಟಾನ್ರಿ, ಒಂದು ಸೈಕಲ್ನ ಮೌಲ್ಯಗಾದ್ರಿ ಅದು ಏನಾಗತ್ತದ, ಪ್ರತಿ ವರ್ಷ ಏನಾಗತ್ತ ರೀ 10% ರೇಟ ಕಡಿಮೆ ಆಗತ್ತದ. ಹೌದಾ? ಆಮೇಲೆ ಅದು 3 ವರ್ಷದ ನಂತರದ ರೇಟ್ ಕೊಟ್ಟಾನ್ರಿ ಅವ 10,935. ಅಂದ್ರೆ 3 ವರ್ಷ ಆಗಿಂದ ಇಟ್ಟು ರೇಟ್ ಆಗ್ಯದ. ಅಂದ್ರೆ 3 ವರ್ಷಗಳ ಹಿಂದೆ ಎಷ್ಟಿತ್ತು ಅಂತ ಕೇಳತ್ತಾನ. ನನಗೆ ಹೇಳ್ರಿ, ಏನ್ರಿ ರೇಟ್ ಎಷ್ಟು ಕಡಿಮೆ ಆಗತ್ತದ? 10% ರೇಟ್ ಏನಾಗತ್ತೆ, ಪ್ರತಿ ವರ್ಷ ಡೌನ್ ಆಗತ್ತದ. ಹೌದಾ? ಹಂಗಂದ್ರೆ ಹೆಂಗೆ ಬರ್ಕೋತೀರಿ ನನಗೆ ಹೇಳ್ರಿ ಸರ್? 10% ಕಡಿಮೆ ಆಗತ್ತಂದ್ರೆ ರೇಟ ಅಂದ್ರೆ 100 ರೂಪಾಯಿ ಇರೋ ವಸ್ತು ಎಷ್ಟಾಗ್ಯದ ಅಂದಂಗ್ರಿ 90 ರೂಪಾಯಿನ. ಒಪ್ತೀರಾ ಇದು? ಹೆಂಗೆ ಸರ್? 10% ರೇಟ್ ಕಡಿಮೆ ಆಗ್ತಾ ಇದೆ ಅಂದರೆ ನೋಡ್ರಿ, 100 ರೂಪಾಯಿ ಇರೋ ವಸ್ತುನ 90 ರೂಪಾಯಿ ಆದಂಗೆ ಆಯ್ತು ರೀ. ಸೊ ಈ ಸೊನ್ನೆ ಅಂದ್ರೆ ಉಳಿತಷ್ಟ್ರಿ 9/10. ಅಂದ್ರೆ 10 ರೂಪಾಯಿ ಇರೋ ವಸ್ತು 9 ರೂಪಾಯಿ ಆಗತ್ತದ. ಕಾರಣ 10% ರೇಟ್ ಕಡಿಮೆ ಇತ್ತು. ಓಕೆ ಸರ್, ನಾ ಹೆಂಗೆ ಬರ್ಕೋತೀನಿ ನೋಡ್ರಿ, ನಿಮ್ಗೆ ಈಸಿ ಟ್ರಿಕ್ ಹೇಳ್ತೀನಿ. ಈ ಥರ ಬರ್ಕೊಂಡು 10 ರೂಪಾಯಿ ಇರೋದು 9 ರೂಪಾಯಿ ಆಗತ್ತೆ ರೀ. ಇದು ಯಾವಾಗ ರೀ? ಫಸ್ಟ್ ಇಯರ್ ಸರ್. ಅದೇ ಥರ ಸೆಕೆಂಡ್ ಇಯರ್ ಕೂಡ ಏನಾಗುತ್ತೆ ರೀ, 10 ರೂಪಾಯಿ ಇರೋ ವಸ್ತು 9 ರೂಪಾಯಿ ಆಗ್ತಾ ಇದೆ ಸರ್. ಥರ್ಡ್ ಇಯರ್ ಕೂಡ ಯಾಕೆ ನೋಡ್ರಿ, ಎಷ್ಟು ವರ್ಷಗಳಂದ 3 ವರ್ಷ ಅಂದನಂದ್ರೆ ನಾನು 3 ಟೈಮ್ ಬರ್ಕೋತೀನಿ ಸರ್. ಅಂದ್ರೆ 10 ರೂಪಾಯಿದು 9 ರೂಪಾಯಿ. ನನಗೆ ಹೇಳ್ರಿ, 3 ವರ್ಷಗಳ ನಂತರ ಅಂದ್ರೆ ಗುಣಾಕಾರ ಮಾಡ್ರಿ, 10 ಹತ್ತಲೆ 100, 100 ಹತ್ತಲೆ 1000 ರೂಪಾಯಿ, 9 81, 89 ಎಷ್ಟಾಗುತ್ತೆ ರೀ ಸರ್? 729. ಹೌದಾ? ನನಗೆ ಹೇಳ್ರಿ, ಇದು ನೋಡ್ರಿ ಅವನದು ಮೂಲ ಬೆಲೆ. ಹೌದಾ? ಇದು ಮೂಲ ಬೆಲೆ. ಹೌದಾ? ಇದು ಏನ್ರಿ, ಆ ಸೈಕಲ್ದು ಈಗಿನ ಬೆಲೆ. ಅಂದ್ರೆ 3 ವರ್ಷದ ಅಂದ್ರೆ ಹೊಸ ಬೆಲೆ 3 ವರ್ಷದ ನಂತರ. ನನಗೆ ಹೇಳ್ರಿ, ಇಲ್ಲಿ ಎಷ್ಟು ಬತ್ತು? 1,000 ಮೂಲ ಬೆಲೆ. ಈಗ ಎಷ್ಟಾಗ್ಯದ್ರಿ? 729. ಕಾರಣ 10% ರೇಟ್ ಕಮ್ಮಿ ಅದ. ಬಟ್ ಆ್ಯಕ್ಚುಲಿ ಕ್ವಶನ್ ಒಳಗೆ ಏನು ಕೊಟ್ಟಾನ ಹೇಳ್ರಿ ಸರ್? 729 ಅಲ್ರಿ. ಎಷ್ಟು ರೂಪಾಯಿ ಆಗ್ಯದ ರೇಟ್ ಸರ್? 10,935 ಆಗ್ಯದ. ಓಕೆ, ಹಂಗಂದ್ರೆ ಅರ್ಥ ಮಾಡ್ಕೊರಿ ಸರ್. 729 ಎಷ್ಟಾಗ್ಯದ ರೊಕ್ಕ? 10,935 ಆಗ್ಯದ. ಅಂದ್ರೆ ಸರ್ ಹೆಂಗೆ ಮಾಡ್ಬೇಕ್ರಿ? 729ಕ್ಕೆ ಏನು ಗುಣಾಕಾರ ಮಾಡಿದ್ರೆ 10,935 ಬರ್ತದ. ಸೊ ಏನೂ ಮಾಡ್ಬೇಕಾಗಿಲ್ರಿ, ನೀವು ಜಸ್ಟ್ ಈ ಆಪ್ಷನ್ಗಳನ್ನ ಚೆಕ್ ಮಾಡ್ಕೊತೋಗ್ರಿ. ಏನರೇ ನೋಡ್ರಿ, ಪೂರಾನು ತೊಗೊಬೇಡ್ರಿ, 10ರಲ್ಲಿ ಗುಣಾಕಾರ ಮಾಡ್ರಿ. 729ಕ್ಕೆ 10ರಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದಪ್ಪ ಸರ್? 7,290. ಹೌದನ್ ಸಮಾನಪ ಅಲ್ಲ. ನೆಕ್ಸ್ಟ್ ನೋಡ್ರಿ, 15ರಲ್ಲಿ ಗುಣಾಕಾರ ಮಾಡ್ರಿ. ಆಪ್ಷನ್ ತ್ರೂ ಹೋಗ್ರಿ, ನಿಮ್ಗೆ ಈಸಿಯಾಗಿ ಬರ್ತದೆ. ಓಕೆ, ಹೆಂಗ್ರಿ ಸರ್? 729ಕ್ಕೆ 15ರಲ್ಲಿ ಗುಣಾಕಾರ ಮಾಡ್ರಿ ಸರ್. 15 ಹೌದಾ? 135 ಸರ್. 15 2 30, 1 13 ಎಷ್ಟು ರೀ ಸರ್? 43 ರೀ. 15 7 105 4 109 ಬಂತ್ರಿ. ಅಂದ್ರೆ ಏನು ಗುಣಾಕಾರ ಮಾಡ್ಯಾನ ಸರ್? ಗುಣಾಕಾರ 15 ಮಾಡ್ಯಾನ. ಹಂಗಂದ್ರೆ ನಿಮಗೆ ಮೂಲ ಬೆಲೆ ಬೇಕಾಗ್ಯದ್ರಿ, ಖರೀದಿಸಿದ ಬೆಲೆ ಬೇಕಾಗ್ಯಾನ. ಹಂಗಾರೆ ಇದಕ್ಕೂ ಕೂಡ ನೀವು ಗುಣಾಕಾರ 15 ಮಾಡ್ರಿ. 15,000 ಲೇಟ್ ಆಗತ್ತೆ ರೀ. ಸೊ ಹಂಗಂದ್ರೆ 15,000 ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಏನಾಗತ್ತೆ ರೀ? ರೈಟ್ ಆನ್ಸರ್ ಆಗುತ್ತಾ? ಕ್ಲಿಯರ್? ಡನ್? ಓಕೆ, ಸೊ ಯಾರಿಗೆ ಗೊತ್ತಿಲ್ಲ ಸರ್, ಕೆಲವೊಬ್ರು ಏನು ಮಾಡ್ತೀರಿ ಸರ್, ಕೆಲವೊಂದು ಏನು ಮಾಡ್ಬೇಕಾಗತ್ತೆ ಸರ್? 10% ಅಂದ್ರೆ ಸರ್ 10,935ಕ್ಕೆ ಹೆಂಗ್ರಿ ಸರ್? ಮೂಲ ಬೆಲೆ ಬೇಕಂದ್ರೆ. ಹೌದಾ ಸರ್? ಇದ್ರ ಮೂಲ ಬೆಲೆ ಬೇಕಪ್ಪ ಅಂದ್ರೆ ಏನು ಮಾಡಬೇಕು? ಈ ಥರನೂ ಮಾಡ್ಬೋದಾಗತ್ತೆ. 90/100, 90/100, 90/100. ಇದು ನೋಡ್ರಿ, ಈ ಥರನೂ ನಿಮಗೇನು ಎಕ್ಸ್ ತುಣಿನ ಇದ್ರ ಮೂಲ ಬೆಲೆ ಕಂಡುಹಿಡಿಯಬೇಕಾದ್ರೆ ಇದು ಕಷ್ಟ ಆಗುತ್ತಾ? ಗುಣಾಕಾರ ಮಾಡೋದು ಕಷ್ಟ ಆಗುತ್ತಾ? ಹಾಗಾಗಿ ರೈಟ್ ಆನ್ಸರ್ ಏನಾಗುತ್ತಾ? 15,000 ಈಸ್ ರೈಟ್ ಆನ್ಸರ್. ಎಸ್, ಗುಡ್. ಎಸ್, ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸರ್. 36ರ ಪವರ್ ಎಷ್ಟದ್ರಿ? 29. 36ರ ಘಾತ 29 10ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು? ಓಕೆ, ಹೆಂಗ್ರಿ ಸರ?
36⁻29 ಅದ. ಇದಕ್ಕೆ ಡಿವೈಡೆಡ್ ಬೈ 10 ಮಾಡಿದ್ರೆ ಏನ್ರಿ ಇದ್ರಾಗ ಶೇಷ ಎಷ್ಟು ಉಳಿತದ ಸರ ಅಂತ ಕೇಳತ್ತಾನ. ಓಕೆ, ಆನ್ಸರ್ ಗೊತ್ತೈತ್ರಿ ಇದ್ರದ್ದು. ಸೊ ಕ್ವಶನ್ ಏನು ಕೇಳೋಣ ಅರ್ಥ ಆಯ್ತಾ ಸರ್? 36 ಸಂಖ್ಯೆಯ ಪವರ್ ಎಷ್ಟದ ನೋಡ್ರಿ 29. ಇದಕ್ಕೆ ಡಿವೈಡೆಡ್ ಬೈ 10 ಮಾಡಿದ್ರೆ ಶೇಷ ಎಷ್ಟು ಉಳಿತದ ಅಂತ ಕೇಳತ್ತಾನ. ಇಂಥ ಪ್ರಶ್ನೆಗೆ ನೋಡ್ರಿ ಲಾಜಿಕ್ ಮೇಲೆ ಹೋಗ್ಬೇಕು, ಟ್ರಿಕ್ ಮೇಲೆ ಹೋಗ್ಬೇಕು. ಹೆಂಗೆ ಸರ ನನಗೆ ಹೇಳ್ರಿ, ನಿಮ್ಗೆ ನೋಡ್ರಿ ಫಸ್ಟ್ ಆಫ್ ಆಲ್ ಅರ್ಥ ಮಾಡಿಸ್ತೀನಿ. ನನಗೆ ಹೇಳ್ರಿ 2ರ ವರ್ಗ ಅಂದ್ರೆ ಏನ್ರಿ ಸರ್? 2ಅನ್ನು 2 ಸರಿ ಬರ್ಕೋಬೇಕು, ಹೌದಾ? ಓಕೆ ಸರ್. ಸರ್ 3ರ ವರ್ಗ ಅಂದ್ರೆ ಏನ್ರಿ? 3ಅನ್ನು 2 ಸರಿ ಬರೀಬೇಕು. ಸಪೋಸ್ 2ರ ಘನ ಅಂದ್ರೆ ಏನ್ರಿ? 2ಅನ್ನು 3 ಸರಿ ಬರ್ಕೋಬೇಕ್ರಿ, ಹೌದಾ ಸರ್? ಸಪೋಸ್ 2ರ ಪವರ್ 4 ಇದ್ರೆ ಸರ್ 2ಅನ್ನು 4 ಸರಿ ಗುಣಾಕಾರ ಮಾಡಬೇಕು, ಹೌದಾ? ಇಷ್ಟು ಕ್ಲಿಯರ್ ಅದ್ರಿ ಎಲ್ಲರಿಗೆ? ಓಕೆ ಸರ್. ಇದು ಅಂದ್ರೆ ಏನ್ರಿ ಅರ್ಥ? ಹಂಗಾರ 36ರ ಪವರ್ 29 ಅಂದ್ರೆ ಅರ್ಥ ಏನ್ರಿ? 36ಅನ್ನ ಎಷ್ಟು ಬಾರಿ ಹಿಂಗೆ ಗುಣಾಕಾರ ಮಾಡ್ಕೊತ ಎಷ್ಟು ಬಾರಿ? 29 ಬಾರಿ ಗುಣಾಕಾರ ಮಾಡಿ ಆಮೇಲೆ ಅದಕ್ಕೆ ಡಿವೈಡೆಡ್ ಬೈ 10 ಮಾಡಕ್ಕೆ ಸಾಧ್ಯದನ್ರಿ? ಅರ್ಥ ಅಲ್ಲತ್ತದ ಕಾನ್ಸೆಪ್ಟು ಸರ್. ಇದು 36ರ ಮೇಲೆ ಎಷ್ಟದ? 29 ಪವರ್ ಅಂದ್ರೆ ಅರ್ಥ ಏನು? 36ನ 29 ಬಾರಿ ಗುಣಾಕಾರ ಮಾಡಿ ಆಮೇಲೆ 10 ಮಾಡಕ್ಕೆ ಹೋಗ್ಕಿರೇನ್ರಿ? ಇಡೀ ಎಕ್ಸಾಮ್ ಮುಗೀತದ ನಿಮ್ದು, ನಿಮ್ಗೆ ಇದು ಗುಣಾಕಾರ ಮಾಡೋದಾಗಲ್ಲ, ಹೌದಾ? ಹಾಗಾಗಿ ಸರ್ ಇದ್ರದ್ದು ಏನ್ರಿ, ಇನ್ನು ಯಾವ ಥರ ಆನ್ಸರ್ ಸಾಲ್ವ್ ಮಾಡ್ಬೇಕ್ರಿ? ಟೆಕ್ನಿಕ್ ಏನ್ರಿ ಇದ್ರದಪ್ಪ ಅಂದರೆ ಸರ್ ನನಗೆ ಹೇಳ್ರಿ 36ದು ಪವರ್ 29 ಅದು. ಇದಕ್ಕೆ ಡಿವೈಡೆಡ್ ಬೈ 10 ಮಾಡಿದಾಗ ನನಗೆ ಏನು ಶೇಷ ಉಳಿತದ ಕೇಳ್ಯಾನ. ನನಗೆ ಹೇಳ್ರಿ 6ನ್ನ ಎಷ್ಟು ಸರಿ ಗುಣ, ಏನು ನಿಮಗೆ ಜಸ್ಟ್ ಯೂನಿಟ್ ಡಿಜಿಟ್ ಮೇಲೆ ಹೋಗ್ಬೇಕ್ರಿ ಇದನ್ನು, ಹೌದಾ? ನನಗೆ ಹೇಳ್ರಿ 6ಅನ್ನ ಎಷ್ಟು ಬಾರಿ ವರ್ಗ ಮಾಡ್ರಿ, ಗುಣಾಕಾರ ಮಾಡ್ರಿ, ಘನ ಮಾಡ್ರಿ, 4 ಪವರ್ ಬರ್ರಿ, ಇದ್ರ ಬೆಲೆ 6 ಬರ್ತದ್ರಿ. ಹೆಂಗೆ ಸರ? ಬೇಕಾದ್ರೆ 6 ವರ್ಗ ಹೇಳ್ರಿ ನನಗೆ ಏನಾಗುತ್ತೆ? 6 ಗುಣಾಕಾರ 6 ಎಷ್ಟು ಬತ್ರಿ? 36. ಸರ್ 6ರ ಘನ ಎಷ್ಟಾಗುತ್ತೆ ಹೇಳ್ರಿ ನನಗೆ? 6 ಗುಣಾಕಾರ 6 ಗುಣಾಕಾರ 6, 6 6ಲೆ 36, 36 216. ಸರ್ ಅದೇ ಥರ 6ರನ್ನ ಪವರ್ 4 ಮಾಡ್ರಿ, ಹಿಂಗೆ 6 ಗುಣಾಕಾರ 6 ಗುಣಾಕಾರ 6 ಗುಣಾಕಾರ ಅಂದ್ರೆ ಎಷ್ಟು ಮಾಡಿದ್ರು ಲಾಸ್ಟಿಗೆ ಏನು ಬರ್ತಾರೆ? ಯೂನಿಟ್ ಡಿಜಿಟ್ 6 ಬರ್ತದ್ರಿ. ಅರ್ಥ ಮಾಡ್ಕೋರಿ. ಅಂದ್ರೆ 29 ಅಲ್ಲ 1000 ಸಲೇನು 36 ಗುಣಾಕಾರ ಮಾಡಿದ್ರೆ ಯೂನಿಟ್ ಡಿಜಿಟ್ ಏನು ಬರ್ತದ್ರಿ? 6 ಬರ್ತದ. ಅಂದರೆ ಇದನ್ನ ಬಿಟ್ಟು ಬಿಡ್ರಿ, ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋರಿ. 6ಕ್ಕೆ ಅಂದರೆ ಡಿವೈಡೆಡ್ ಬೈ 10 ಮಾಡಿದ್ರೆ ಏನು ಬರ್ತದ್ರಿ? ಅರ್ಥ ಅಲ್ಲತ್ತದ ನಾ ಏನು ಹೇಳತ್ತೀನಿ. ಸಪೋಸ್ ಇದರಿಂದ ಏನು ಅರ್ಥ ಆಯ್ತು ನಿಮ್ಗೆ? ಲಾಸ್ಟಿಗೆ ಎಟ್ಟೇ ಗುಣಾಕಾರ ಮಾಡಿದ್ರು ಲಾಸ್ಟಿಗೆ ಬರೋದು 6. ಹಂಗಂದ್ರೆ ಈಗ 36ಕ್ಕೆ 10ರಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ರೀ ಸರ್? 10 3ಲೆ 30, ಎಷ್ಟು ಉಳಿತಪ್ಪ ಶೇಷ? 6. ಉಳಿದು ಶೇಷ 6 ರೀ. ಇದೇ ನಿಮಗೆ ಗೊತ್ತಾಗಬೇಕಾಗಿದ್ದು ಇಂಪಾರ್ಟೆಂಟ್ ಆಪ್ಷನ್ ಎ. ಕ್ಲಿಯರಾ? ಓಕೆ. ಸಪೋಸ್ ಎಷ್ಟೋ ಈಗ ನೋಡ್ರಿ, ಸಪೋಸ್ ನೋಡ್ರಿ 36ಕ್ಕೆ ಗುಣಾಕಾರ 36 ಹಿಂಗೆ ಮಾಡಿದ್ರು ಲಾಸ್ಟಿಗೆ ಮತ್ತೆ 6 ಬರೋದು. ಎನಿವೇ ಡಿವೈಡೆಡ್ ಬೈ 10 ಮಾಡಿದ್ರಿ ಹೊಳ್ಳಿ ಲಾಸ್ಟಿಗೆ ಉಳಿದೇನು? 6 ಉಳಿತದ. ಹಾಗಾಗಿ ಶೇಷ ಏನಿರ್ತದ 6. ಈ ಥರನೇ ಟ್ರಿಕ್ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ 2 ರೈಲುಗಳು ಅದಾವ್ರಿ. ಒಂದು 60 km/h ಮತ್ತು ಒಂದು 95 km ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸಾಗ್ತಾವೆ. ಹೆಂಗೆ ಸರ? ಈಗ ಒಂದು ಟ್ರೈನ್ ಅದ್ರಿ, ಓಕೆ, ಇದೊಂದು ಟ್ರೈನ್ ಅದ, ಇನ್ನೊಂದು ಟ್ರೈನ್ ಅದ. ಓಕೆ, ಸೊ ಇಲ್ಲೇನ್ರಿ ಒಂದು ಎಷ್ಟು ಸ್ಪೀಡ್ಲಿ ಅದ? ಸ್ಪೀಡ್ 1 ಸರ್ 95 km/h ಹೊಂಟಾನ. ಇನ್ನೊಂದು ಟ್ರೈನ್ ಅದ, ಇದನ್ನು ಸೇಮ್ ಅಂದ್ರೆ ಪ್ಯಾರಲಲ್ ಆಗಿ ಹೊಂಟವ್ರಿ. ಇನ್ನೊಂದು ಏನು ಸರ್? 60 km/h ವೇಗನಾಗ ಹೊಂಟದ, ಹೌದಾ? ಹಂಗಂದ್ರೆ ನಿಮಗೇನು ಕೊಟ್ಟಾನ? ನಿಧಾನವಾಗಿರೋ ಚಲಿಸುತ್ತ ರೈಲಲ್ಲಿ ಕುಳಿತಿರೋ ವ್ಯಕ್ತಿಯನ್ನು ಹಾದು ಹೋಗಲು 36 ಸೆಕೆಂಡ್ ಸಮಯ. ಇದೇನು ಕೊಟ್ಟಾನ್ರಿ? ಟೈಮ್ ಕೊಟ್ಟಾನ. ಎಷ್ಟು ರೀ? 36 ಸೆಕೆಂಡ್. ನೋಡ್ರಿ ಇದು ಸ್ಪೀಡ್, ಯಾಕೆ 95 km/h ಹೊಂಟದ, 60 ಓವರ್ಟೇಕ್ ಮಾಡ್ತದ್ರಿ. ಇದ್ರಾಗ ಒಬ್ಬ ವ್ಯಕ್ತಿ ಕೂತಾನ. ಯಾರ್ರಿ? ಇದ್ರಾಗ ಒಬ್ಬ ವ್ಯಕ್ತಿ ಕೂತಾನ. ಇವ ನೋಡ್ರಿ ಇದನ್ನು ಓವರ್ಟೇಕ್ ಮಾಡಕ್ಕೆ, ಈ ವ್ಯಕ್ತಿನ ಓವರ್ಟೇಕ್ ಮಾಡಕ್ಕೆ 36 ಸೆಕೆಂಡ್ ಓವರ್ಟೇಕ್ ಮಾಡಬೇಕಲ್ರಿ. ಯಾಕೆ? ಇದು ಸ್ಪೀಡ್ ಜಾಸ್ತಿ ಅದು 95, ಇದ್ರ ಸ್ಪೀಡ್ 60 ಅದ, ಓವರ್ಟೇಕ್ ಆಗೇ ಆಗುತ್ತೆ. ಹಾಗಾದ್ರೆ ಅವ ಏನು ಕೇಳತ್ತಾನ? ಈ ರೈಲಿನ ಉದ್ದ ಎಷ್ಟು, ಲೆಂತ್ ಎಷ್ಟು ಅಂತ ಕೇಳತ್ತಾನ. ಓವರ್ಟೇಕ್ ಮಾಡುವ ರೈಲಿನ ಉದ್ದ. ಸಿಂಪಲ್ ನೋಡ್ರಿ, ಯಾವ ಥರ ಮಾಡ್ಬೇಕು ನಿಮ್ಗೆ ಗೊತ್ತಿರಬೇಕು. ಯಾವುದೇ ಟ್ರೈನ್ ನೋಡ್ರಿ, ಇದೊಂದು ಬರ್ಕೊಂಬಿಡ್ರಿ ಇಂಪಾರ್ಟೆಂಟ್. ಟ್ರೈನ್ ಒಂದೇ ದಿಕ್ಕಿಗೆ ಹೋಗ್ತಿದ್ರೆ, ಒಂದೇ ದಿಕ್ಕಿಗೆ ಚಲಿಸುತ್ತಿದ್ದರೆ ಸ್ಪೀಡ್ ಏನಾಗುತ್ತೆ ಸರ್? ಸ್ಪೀಡ್ ಯಾವಾಗಲೂ ಏನಾಗುತ್ತಂದರೆ ಮೈನಸ್ ಆಗುತ್ತಾ? S1 ಮೈನಸ್ S2. ಮತ್ತು ಇದು ಮೇನ್ ಗೊತ್ತಿರ್ಬೇಕು ಸರ್. ಏನರೇ ಟ್ರೇನು ಅಪೋಸಿಟ್ ದಿಕ್ಕಲ್ಲಿ ಹೋಗ್ತಿದ್ರೆ ಸರ್, ಅಪೋಸಿಟ್ ಅಂದರೆ ವಿರುದ್ಧ ದಿಕ್ಕಿಗೆ ಚಲಿಸ್ತಾ ಇತ್ತಂದರೆ ಓಕೆ, ಅವಾಗ ಏನಾಗುತ್ತೆ ರೀ ಇದ್ರದ್ದು ವೇಗ ಅಂದರೆ ಸ್ಪೀಡ್ ಏನಾಗುತ್ತೆ? ಎರಡು ಕೂಡ್ತಾವು. ಇದು ನಿಮ್ಗೆ ಕಾನ್ಸೆಪ್ಟ್ ಟ್ರೈನಿನ ಮೇಲೆ ಗೊತ್ತಿರಬೇಕು, ಹೌದ್ರಿ? ಓಕೆ ಸರ್, ಈಗ ನನಗೆ ಹೇಳ್ರಿ ಸ್ಪೀಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ನಿಮ್ಗೆ ಗೊತ್ತದ ಸರ್? ಡಿಸ್ಟೆನ್ಸ್ ಡಿವೈಡೆಡ್ ಟೈಮ್, ಹೌದಾ? ಓಕೆ, ಅಲ್ಲ ಅಂದರೆ ಈ ಥರ ಬರ್ಕೋರಿ ಸರ್. ಡಿಸ್ಟೆನ್ಸ್ ಇಸ್ಕೊಲ್ಟ್ ಏನಾಗುತ್ತೆ? ಸ್ಪೀಡ್ ಇಂಟು ಟೈಮ್. ಇದು ಕೂಡ ಫಾರ್ಮುಲಾ, ಹೌದಾ? ನನಗೆ ಹೇಳ್ರಿ ಈಗ ಡಿಸ್ಟೆನ್ಸ್ ನಿಮ್ಗೆ ಕಂಡುಹಿಡಿ ಅಂದ್ರೆ ರೈಲಿನ ಉದ್ದ ಬೇಕಾಗ್ಯದ. ಓಕೆ ಸರ್, ಸ್ಪೀಡ್ ಏನು ಮಾಡ್ಕೋಬೇಕು? ಈಗ ಎರಡು ರೈಲುಗಳು ಒಂದೇ ದಿಕ್ಕಿಗೆ ಹೊಂಟಾವಂದ್ರೆ ಏನಾಗುತ್ತೆ? ಎರಡಕ್ಕೂ ಸ್ಪೀಡಾಗಿ ಕಳಿಬೇಕಾಗತ್ತೆ ರೀ. ಅಂದ್ರೆ ಸರ್ 95ರಾಗ ಮೈನಸ್
ನೋಡ್ರಿ ನಾ ಇಲ್ಲಿ ಸೈಡಿಗೆ ಮಾಡ್ಕೊಂಡ್ಬಿಡ್ತೀನಿ. ಎನಿವೆ ಸರ್ 95ರಾಗ -60 ಮಾಡ್ರಿ ಎಷ್ಟಾಯ್ತು ರೀ 5 ರೀ ಸರ್. 9ರಾಗ 6 ಎಷ್ಟು 35 km/h ಬಂತು. ಬಟ್ ಕ್ವಶನ್ ನೋಡ್ರಿ ಇಲ್ಲಿ ಏನು ಕೊಟ್ಟನ ಸಮಯ 36 ಸೆಕೆಂಡ್ ಕೊಟ್ಟನಲ್ಲ. ಇದನ್ನ ಏನು ಮಾಡ್ಬೇಕು ನೀವು ಸರ್ ಮೀಟರ್/ಸೆಕೆಂಡ್ನಾಗ ಕನ್ವರ್ಟ್ ಮಾಡ್ಬೇಕು. ಮೀಟರ್/ಸೆಕೆಂಡ್ನಾಗ ಮಾಡ್ಬೇಕಂದ್ರೆ ಸರ್ ಯಾವಾಗಲೂ ನಿಮ್ಗೆ ಗೊತ್ತಿರಲಿ. ಓಕೆ ಇದೇನಾಗುತ್ತೆ ರೀ. ಓಕೆ ಸರ್ ಇನ್ನು ಯಾವಾಗಲೂ ಏನಾಗುತ್ತೆ 5/18 ಆಗುತ್ತೆ. ಅವಾಗ ನಿಮ್ಗೆ ಏನು ಕನ್ವರ್ಟ್ ಆಗುತ್ತೆ ಇದು ಮೀಟರ್/ಸೆಕೆಂಡ್ನಾಗ ಆಗುತ್ತೆ. ಹಾಗಾಗಿ ಸೊ ಆನ್ಸರ್ ಏನಾಗುತ್ತೆ ರೀ ಸ್ಪೀಡ್ ಅಂದ್ರೆ ಹೆಂಗೆ ಬರ್ಕೋತಿನ ಸರ್ 35 ಗುಣಾಕಾರ 5/18 ರೀ. ಯಾಕೆ 35 ಬತ್ತಂದ್ರೆ ಎರಡು ವೇಗಗಳು ಕಳೆದಿನಿ ರೀ. 95ರಾಗ 60 ಕಳೆದಿನಿ ಸರ್ 35 ಬಂದ 35 km/h ಬಂದಿತ್ತು. ಬಟ್ ನನಗೇನು ರೀ ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡಿದೆ. ಯಾಕಂದ್ರೆ 5/18 ಗುಣಾಕಾರ ಮಾಡೋದು ಮೀಟರ್/ಸೆಕೆಂಡ್ ಆಯಿತು. ನಂತರ ಸಮಯ ಎಷ್ಟು ಕೊಟ್ಟಾನ ರೀ ಸರ್ 36 ಸೆಕೆಂಡ್ ಸಮಯ ಕೊಟ್ಟಾನ. ಕಟ್ತಾನ ನೋಡ್ರಿ 18 ಒಂದ್ಲೆ 18 ಎರಡ್ಲೆ ಹೇಳ್ರಿ 35 ಗುಣಾಕಾರ 5 ಎರಡ್ಲೆ 10 ಅಂದ್ರೆ ಎಷ್ಟಾಗುತ್ತೆ ಸರ್ 350 ಮೀಟರ್ ಏನಾಗುತ್ತೆ ಆ ಟ್ರೈನಿನ ಉದ್ದ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಗುಡ್ ಬಸವರಾಜ್. ಇವೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿರ್ಬೇಕ್ರಿ ಟ್ರೈನಿನ ಕಾನ್ಸೆಪ್ಟ್ಗಳು. ಕ್ಲಿಯರ್. ಸೊ ಒಂದು ಅರ್ಥ ಮಾಡ್ಕೊರಿ, ಟ್ರೈನ ಅಪೋಸಿಟ್ ದಿಕ್ಕಿಗೆ ಹೊಂಟ್ರ ವೇಗ ಕೂಡಿಸ್ರಿ. ಏನ್ರ ಟ್ರೈನ ಒಂದೇ ದಿಕ್ಕಿಗೆ ಹೊಂಟಿತ್ತಂದ್ರೆ ವೇಗವನ್ನು ಕಳೀರಿ. ಅಷ್ಟೇ ಸಿಂಪಲ್. ಆಮೇಲೆ km/h ಇದು ಮೀಟರ್/ಸೆಕೆಂಡ್ ಮಾಡೋದು ಇವೆಲ್ಲ ನಿಮ್ಗೆ ಬೇಸಿಕ್ ಗೊತ್ತಿರಬೇಕು. ಡನ್. ಎಸ್ ಸರ್. ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ವಸ್ತುವಿನ ನಮೂದಿತ ಬೆಲೆ 10,500 ಆಗಿದ್ದು ಇದರ ಮಾರಾಟದ ಬೆಲೆಯು 8,820 ಆಗಿದೆ. ಹಾಗಾದರೆ ಶೇಕಡಾವಾರು ರಿಯಾಯಿತಿ ಡಿಸ್ಕೌಂಟ್ ಮೇಲಿರುವಂಥ ಪ್ರಶ್ನೆ ರೀ. ಓಕೆ ಏನು ಕಟ್ಟಾನ ಸರ ನಮೂದಿತ ಬೆಲೆ ಅಂದ್ರೆ ಏನ್ರಿ ಸರ್ ಮಾರ್ಕ್ಡ್ ಪ್ರೈಸ್. ನೋಡ್ರಿ ಹೆಂಗೆ ಬರ್ಕೋತೀನಿ MRP ಎಷ್ಟು ಅದಪ್ಪ ಅದ್ರ ಮೇಲೆ 10,500 MRP ಅಂದ್ರೆ ಏನ್ರಿ ಯಾವುದೇ ವಸ್ತುವಿನ ಮೇಲೆ ಟ್ಯಾಗ್ ಅಂತ ಬರೆದಿರ್ತಾರಲ್ರಿ ಅದ್ರ ಮೇಲೆ ಬರೆದಿರುವಂಥ MRP. ಬಟ್ ಮಾರೋದು ಎಷ್ಟಕ್ಕೆ ಮಾರನ್ರಿ ಸೆಲ್ಲಿಂಗ್ ಪ್ರೈಸ್ ಸರ್ ಎಷ್ಟಕ್ಕೆ ರೀ 8,820 ಮಾರನ. ನಿಮಗೇನು ಕೇಳತ್ತಾನ ಪ್ರತಿಶತ ರಿಯಾಯಿತಿ ಅಂತ ಕೇಳತ್ತಾನ. ಓಕೆ ಡನ್. ಸರ್ ನನಗೆ ಹೇಳ್ರಿ 10,500 ಇರೋದು 8,820 ಮಾರ್ಯಾನ ಅಂದ್ರೆ ಎಷ್ಟು ರೂಪಾಯಿ ಬಿಟ್ಟಂಗೆ ಐತ್ರಿ. ಸಿಂಪಲ್ ಮೊದಲು ಮೈನಸ್ ಮಾಡಿ ನೋಡ್ರಿ ಸರ್. ಇದ್ರಾಗ ಇದನ್ನು ಕಳೀರಿ ನಿಮ್ಗೆ ಸಿಕ್ಬಿಡ್ತದೆ ಸರ್ 8,820 ಮೈನಸ್ ಮಾಡಿರಿ ಸರ್ ಏನಾಗುತ್ತೆ 0 0 10ರಾಗ 2 ಹೋದ್ರೆ 8. ಆಮೇಲೆ ಸರ್ 15ರಾಗ 9 ಹೋದ್ರೆ ಎಷ್ಟಾಗತ್ತೆ ರೀ 6 ಸರ್. ಆಮೇಲೆ ಮತ್ತೆ 10ರಾಗ 9 ಹೋದ್ರೆ ಎಷ್ಟಾಯ್ತು ರೀ 1 ಬಂತು. ಹೌದಾ 0 ಅಂದ್ರೆ ಎಷ್ಟು ರೀ ಸರ್ ಎಷ್ಟು ರೂಪಾಯಿ ಬಿಟ್ಟಂಗೆ ಆಯ್ತು ರೀ ಸರ್ 1,680 ಬಿಟ್ಟಂಗೆ ಆಯಿತು. ಹೌದಾ. ಸೊ ನೋಡ್ರಿ MRP ಎಷ್ಟಿತ್ತು 10,500 ಇತ್ತು. ಮಾರ್ಯಾನ ಎಷ್ಟಕ್ಕೆ 8,820 ಮಾರ್ಯಾನ ಅಂದ್ರೆ ಎಷ್ಟು ರೂಪಾಯಿ ಬಿಟ್ಟಂಗಾಯ್ತು ಸರ್ 1,680 ಬಿಟ್ಟಂಗಾಯ್ತು. ಬಟ್ ಕ್ವಶನಲ್ಲಿ ಏನದ್ರಿ ನಿಮಗೆ ರೊಕ್ಕದಾಗ ಕೇಳಿಲ್ಲ ನಾವು ಏನು ಕೇಳೋಣ ಶೇಕಡಾವಾರು ರಿಯಾಯಿತಿ. ನಿಮ್ಗೆ ಗೊತ್ತಿರಲಿ ಶೇಕಡಾವಾರು ಕಂಡುಹಿಡಬೇಕಂದ್ರೆ ಡಿವೈಡೆಡ್ ಬೈ ಯಾವಾಗಲೂ MRP ಬರೀಬೇಕ್ರಿ. ಎಷ್ಟು ಸರ್ 10,500 ರೀ. ಪ್ರತಿಶತ ಕಂಡುಹಿಡಕ್ಕೆ ಗುಣಾಕಾರ 100. ಸೊ ಇದೇ ಏನಾಗುತ್ತೆ ಡಿಸ್ಕೌಂಟ್ ಪರ್ಸಂಟೇಜ್. ಹೌದಾ. ಈಗ ನೋಡ್ರಿ ಎಲ್ಲೆಲ್ಲಿ ಕಟ್ತಾ ಹೋಗುತ್ತಾ ಸರ್ ಈ 2 0 ಇತ್ತು ಈ 2 0 ಇತ್ತು ಹೆಂಗೆ ಹೊಡಿತ್ರಿ ಕಟ್ತಾ. ನಾನು ನೋಡ್ರಿ ಡೈರೆಕ್ಟ್ 5 ಮಗ್ಗಿ ಅಥವಾ 15 ಮಗ್ಗಿತ್ತು ರೀ ಸರ್ 15 ಎಷ್ಟಲೇ ರೀ 15 7 105 ರೀ. ಇಲ್ಲಿ ಸರ್ 15 ಒಂದ್ಲೆ 15 1 ಉಳಿತ್ರಿ. ಓಕೆ ಮತ್ತು ಸರ್ 15 ಒಂದ್ಲೆ 15 ರೀ ಎಷ್ಟು ಉಳಿತ್ರಿ 3 ಉಳಿತು 15 2 30 ಸರ್. ನಂತರ 7 ಒಂದಲೇ ಸರ್ 7 ಒಂದಲೇ 7 ರೀ 7 6 42 ಅಂದ್ರೆ ಡಿಸ್ಕೌಂಟ್ ಪರ್ಸಂಟೇಜ್ ಕೊಟ್ಟು ಎಷ್ಟಾಯ್ತು 16% ಅಂದ್ರೆ ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ವೆರಿ ಗುಡ್. ಆಪ್ಷನ್ ಡಿ ಏನಾಗುತ್ತೆ ರೀ ರೈಟ್ ಆನ್ಸರ್ ಆಗುತ್ತೆ. ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ ಅನುಪಾತದ ಮೇಲಿರುವಂಥ ಪ್ರಶ್ನೆ. ಒಂದು ವೇಳೆ 5P = 4Q ಆಗಿದ್ದರೆ P+Q ಡಿವೈಡೆಡ್ ಬೈ P ಯ ಮೌಲ್ಯ ಎಷ್ಟು ಅಂತ ಕೇಳತ್ತಾರ. ಓಕೆ ಹೆಂಗೆ ಮಾಡ್ತೀರಿ ಸರ್ ಏನು ಕೊಟ್ಟಾನ 5P = 4Q ಕೊಟ್ಟಾನ. ನಿಮಗೇನು ಕೇಳತ್ತಾನ P+Q ಡಿವೈಡೆಡ್ ಬೈ P ಯ ಮೌಲ್ಯ ಎಷ್ಟು ಅಂತ ಕೇಳತ್ತಾನ. ಎಸ್ ಹೆಂಗೆ ಮಾಡ್ಬೇಕ್ರಿ ಸಿಂಪಲ್ ಏನಿಲ್ಲ ಭಾಳ ಡೆಡ್ ಈಸಿ ಅದ.
ಲೆಟ್ರನ್ನ ಒಂದು ಸೈಡ್ ಮಾಡ್ಕೋರಿ, ಸಂಖ್ಯೆಗಳನ್ನ ಒಂದು ಸೈಡ್ ಮಾಡ್ಕೋರಿ. ಹೆಂಗೆ ರೀ ಸರ, ಇದು ಪಿ ಅದಲ್ರಿ, ಇಲ್ಲಿ ಕ್ಯೂ ಅದಲ್ಲ, ಈ ಕ್ಯೂನ ಈ ಸೈಡ್ ತೊಗೊಂಬರ್ತೀನಿ ನೋಡ್ರಿ. ನಾ ಹೆಂಗೆ ಮಾಡ್ತೀನಿ, ಈ ಕ್ಯೂನ ಈ ಸೈಡ್ ತೊಗೊಂಬರ್ತೀನಿ, 5ನ್ನ ಈ ಸೈಡ್ ತೊಗೊಂಬರ್ತೀನಿ. ಯಾಕಂದ್ರೆ ನನಗೆ ಪಿ ಬೈ ಕ್ಯೂ ಒತ್ತಾಟ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಹೌದಾ, ಹೆಂಗೆ ಮಾಡ್ತೀನಿ ನೋಡ್ರಿ. ನಾ ಈಗ ಸರ್ ಪಿ ಅದ, ಈ ಕ್ಯೂ ಇಲ್ಲಿ ಮಧ್ಯೆ ಗುಣಾಕಾರ ಅದಲ್ರಿ, ಈ ಕಡೆ ಬಂದ್ರೆ ಏನಾಗುತ್ತಾ, ಭಾಗಾಕಾರ ಆಗುತ್ತಾ. ಈಕ್ವಲ್ ಟು ಸರ್ ಇದು 4 ಅಂತೂ ಅದೇ ಜಾಗದಾಗ ಅದ. ಈ 5 ಇಲ್ಲಿ ಗುಣಾಕಾರ ಅದಲ್ರಿ, ಈ ಕಡೆ ಬಂದ್ರೆ ಏನಾಗುತ್ತಾ ಸರ್ ಡಿವೈಡೆಡ್ ಬೈ 5 ಆಗುತ್ತಾ. ಕ್ಲಿಯರಾ? ಇದರಿಂದ ನಿಮಗೇನು ಗೊತ್ತಾಯ್ತು ರೀ, ಪಿ ಬೆಲೆ 4, ಕ್ಯೂ ಬೆಲೆ 5 ಅಂದಂಗೆ. ಯಾಕಂದ್ರೆ ಡೈರೆಕ್ಟ್ ಪಿ ಅಂದ್ರೆ ಎಟ್ರಿ 4 ಅಂದಂಗೆ, ಕ್ಯೂ ಅಂದ್ರೆ 5 ಅಂದಂಗೆ. ಜಸ್ಟ್ ಇದರ ವ್ಯಾಲ್ಯೂ ಪುಟ್ ಮಾಡ್ರಿ. ಸೊ ಓಕೆ, ಈ ಸ್ಟೆಪ್ ಮಾಡಕ್ಕೆ ಬಂದ್ರೆ ನಿಮ್ಗೆ ಆನ್ಸರ್ ಬಂದಂಗೆ. ಹೌದಾ, ಪುಟ್ ಮಾಡ್ರಿ ವ್ಯಾಲ್ಯೂ. ಸರ್ ಪಿ ಅಂದ್ರೆ 4 ರೀ, ಪ್ಲಸ್ ಕ್ಯೂ ಅಂದ್ರೆ ಎಷ್ಟಪ್ಪ 5 ಅದ. ಹೌದಾ, ಡಿವೈಡೆಡ್ ಬೈ ಪಿ ಅಂದ್ರೆ ಎಷ್ಟು ರೀ 4. ಸಿಂಪಲ್ 4 5 ಕೂಡಿಸ್ರಿ 9 ರೀ, ಡಿವೈಡೆಡ್ ಬೈ 4. ಸೊ ಆನ್ಸರ್ ಎಷ್ಟು ಬರ್ತು 9/4. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸಿ ಎಲ್ಲ ರೀ ಬಸವರಾಜ್, ಚೆಕ್ ಮಾಡ್ರಿ ಆನ್ಸರು. ಎಸ್ ಶ್ರೀನಿ, ಗುಡ್. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ಡನ್. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸಿಂಪಲ್ ಬೋರ್ಡ್ ಮಾಸ್ ಮೇಲೆ ಇರುವಂಥ ಪ್ರಶ್ನೆ ಅದ್ರಿ, ಈಸಿ ಪ್ರಶ್ನೆ ಅದ. ಏನು ಸರ, 444 ಡಿವೈಡೆಡ್ ಬೈ 3 ಪ್ಲಸ್ 1400 ಡಿವೈಡೆಡ್ ಬೈ 7 ಮೈನಸ್ 51. ಹೌದಾ? ಎಸ್ ಸರ್, ಇದನ್ನ ಹೆಂಗೆ ಬರ್ಕೋಬೋದ್ರಿ, 444 ಡಿವೈಡೆಡ್ ಬೈ 3 ಬರೀರಿ, 1400 ಡಿವೈಡೆಡ್ ಬೈ 7 ಬರ್ರಿ, ಮೈನಸ್ 51. ಸಿಂಪಲ್ ಮೊದಲು ಭಾಗಾಕಾರ ಮಾಡ್ಕೋತೀವಿ ಸರ್. 3 ಒಂದ್ಲೆ 3 ರೀ, ಎಷ್ಟು ಉಳಿತದ 1 1 4 ಕೂಡಿ 14 ಆಗಿರ್ತದ ಸರ್. 3 4 12 ರೀ, ಎಷ್ಟು ಉಳಿತಿದ್ರಾಗ 2 ಉಳಿತು 24 ಆಗಿರ್ತದೆ. 3 8 24. ಡನ್ನ ಸರ್. ಇದು ಅಂತ್ರಿ ರೀ 7 ಒಂದ್ಲೆ ರೀ, 7 2 14 ರೀ, 2 0 200. ಎಷ್ಟು ಉಳಿತ್ರಿ ಸರ್ 148 ಪ್ಲಸ್ 200 ಮೈನಸ್ 51. ಸರ್ 148ರಾಗ 200 ಕೂಡಿಸ್ರಿ, ಎಷ್ಟಾಯ್ತು 348. ಕೊನೆಯದಾಗ ಮೈನಸ್ ಮಾಡಬೇಕು. ಹೌದಾ ಸರ್, 348ರಾಗ 51 ಹೋದ್ರೆ ಎಷ್ಟಾಗತ್ತೆ ರೀ, ಸಿಂಪಲ್ ಈ ಕಡೆ ಸೈಡಿಗೆ ಮಾಡ್ಕೊರಿ. ಗೊತ್ತಿಲ್ಲ ಅಂದ್ರೆ ಸರ್ 51 8ರಾಗ 1 ಹೋದ್ರೆ 7 ರೀ ಸರ್, 14ರಾಗ 5 ಹೋದ್ರೆ 9 ರೀ, 3ರಾಗ 1 ಹೋದ್ರೆ 2. ಸೊ ಆನ್ಸರ್ ಎಷ್ಟು ಬಂತು 297 ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ. ಗುಡ್ ಗುಡ್. 297 ಈಸ್ ರೈಟ್ ಆನ್ಸರ್. ಕ್ಲಿಯರ್ ರೀ, ಡನ್. ಎಸ್, ಸಿಂಪಲ್ ಇತ್ತು ನೋಡ್ರಿ. ಫಸ್ಟ್ ಏನು ಮಾಡಿದೆ, ಇದನ್ನು ಡಿವೈಡ್ ಮಾಡ್ಕೊಂಡೆ, ಆಮೇಲೆ ಇದನ್ನು ಡಿವೈಡ್ ಮಾಡ್ಕೊಂಡೆ. ಈ ಫಸ್ಟ್ ಇವೆರಡು ಕೂಡಿಸಿದೆ, ಕೊನೆಯದಾಗ ಮೈನಸ್. ಯಾವಾಗಲೂ ಕೊನೆಯದಾಗ ಮೈನಸ್ ಮಾಡಬೇಕು, ಕಾರಣ ಬೋರ್ಡ್ ಮಾಸ್ ನಿಯಮ. ಎಸ್ ಅಂದ್ರೆ ಏನು ರೀ, ಸಬ್ಸ್ಟ್ರಾಕ್ಷನ್ ಅಂದರೆ ಕೊನೆ ಚಿಹ್ನೆ ಮೈನಸ್ ಇರ್ತದೆ. ಯಾವಾಗಲೂ ಫಸ್ಟಿಗೆ ಮೈನಸ್ ಮಾಡೋಕೆ ಹೋಗ್ಬಾರ್ದು. ಓಕೆ ಸರ್, ನೆಕ್ಸ್ಟ್. ಇದು ನೋಡ್ರಿ ಕ್ವಶನ್ ಏನದ, ಟೈಮ್ ಆ್ಯಂಡ್ ವರ್ಕ್ ಮೇಲೆ, ಸಮಯ ಮತ್ತು ಕೆಲಸದ ಮೇಲಿರುವಂಥ ಪ್ರಶ್ನೆ. ಓಕೆ, ಏನಂತ ಸರ್, ಒಂದು ಕೆಲಸವನ್ನು ರಮಿತಾ ಅನ್ನೋರು ಒಬ್ಬಳೇ 100 ದಿನಗಳಲ್ಲಿ ಮಾಡಬಲ್ಲರು. ಹೌದಾ ಸರ್? ಏನಾದ್ರಿ ಕ್ವಶನ, ರಮಿತಾ ಅನ್ನೋರು ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡತ್ತಾರ, 100 ದಿನದಾಗ ಮಾಡತ್ತಾರ. ಓಕೆ ಸರ್. ಆಮೇಲೆ ಅದೇ ಕೆಲಸವನ್ನು ಸುಮನ್ ಅನ್ನೋರೊಬ್ರು ಅದಾರ್ರಿ ಸರ್. ಸುಮನ್ ಅನ್ನೋರೊಬ್ರು ಎಷ್ಟು ದಿನ ಮಾಡತ್ತಾರ, ಸೇಮ್ ಕೆಲಸ 120 ದಿನದಾಗ ಮಾಡತ್ತಾರ. ಓಕೆ ಸರ್. ನಂತರ ಅದೇ ಕೆಲಸವನ್ನು ನೀತು ಅವರು ಅದೇ ಸೇಮ್ ಕೆಲಸನ 150 ದಿನದಾಗ ಮಾಡತ್ತಾರ. ಹೌದ್ರಿ? ಇಷ್ಟು ಕೊಟ್ಟು ಒಂದು ವೇಳೆ ಆ ಕೆಲಸವನ್ನು 3 ಸೇರಿ ಒಟ್ಟಿಗೆ ಮಾಡಿದರೆ ಆ ಕೆಲಸ ಅವರಿಗೆ 6,000 ರೂಪಾಯಿ ಪಾವತಿಸಿದ್ದರೆ ಅದರಲ್ಲಿ ಸುಮನ್ನ ಪಾಲು ಎಷ್ಟು ಅಂತ ಕೇಳಾರ. ಅದನ್ನ ಮುಂದೆ ನೋಡೋಣ. ಹೌದಾ? ಓಕೆ, ಹೆಂಗ್ರಿ ಸರ, ಏನು ಮಾಡ್ಬೇಕು? ಫಸ್ಟ್ ಆಫ್ ಆಲ್ ರಮಿತಾ 100 ದಿನದಾಗ ಕೆಲಸ ಮಾಡ್ತಾಳೆ, ಸುಮನ್ 120 ದಿನದಾಗ ಕೆಲಸ ಮಾಡ್ತಿನಲ್ಲ ಆ ಥರ, ನೀತಾ ಅವರು 150 ದಿನದಾಗ ಮಾಡತ್ತಾರ. ಬಟ್ ಎಲ್ಲರೂ ಹೇಳ್ಯಾರೇನ್ರಿ ಲೆಕ್ಕದಾಗ ಎಷ್ಟು ಕೆಲಸ ಅದ ಅನ್ನೋದು? ಕೆಲಸ ಎಲ್ಲದ ಹೇಳೇ ಇಲ್ಲ. ಅಂದ್ರೆ ಏನು ಮಾಡಬೇಕು, ಫಸ್ಟ್ ನಾವೇನು ಕೆಲಸನ ಇಮ್ಯಾಜಿನೇಷನ್ ಮಾಡ್ಕೋಬೇಕ್ರಿ. ಇಮ್ಯಾಜಿನೇಷನ್ ಅಂದ್ರೆ ಎಷ್ಟು ಕೆಲಸ ಅದ ಅನ್ನೋದು ಗೊತ್ತಾಗ್ಬೇಕಲ್ರಿ. ಇಲ್ಲಿ ಎಲ್ಲೂ ಯಾವುದೇ ಕ್ವಶನ್ಗಳು ಕೆಲಸ ಎಷ್ಟು ಅದ ಕೊಡಲ್ಲ, ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಇಮ್ಯಾಜಿನ್ ಈಸ್ ನಥಿಂಗ್ ಬಟ್ ಲಸ ತೆಗಿಬೇಕು, LCM. ನನಗೆ ಹೇಳ್ರಿ 100ಲೆ 120ಲೆ 150ಲೆ ಭಾಗ ಹೋಗಂತ ಒಂದು ಸಂಖ್ಯೆನ ಹುಡುಕಬೇಕು. ಅದೇ ನಮಗೇನು ಸಿಗ್ತದೆ ರೀ, ಒಟ್ಟು ಕೆಲಸ. ನನಗೆ ಹೇಳ್ರಿ 100 120 150ಲೆ ಭಾಗ ಹೋಗುವಂಥ ಸಂಖ್ಯೆ ಯಾವ್ದಪ್ಪ ಅಂದ್ರೆ 600. ಹೌದಾ? LCM ಬೇಕಾದ್ರೆ ತೆಗೆದು ನೋಡ್ರಿ.
ನೋಡ್ರಿ ನಿಮ್ಗೆ ಸಿಕ್ಬಿಡ್ತದೆ. ಅಂದ್ರೆ 600 ನಾ ಏನು ತಿಳ್ಕೊತೀನಿ ಒಟ್ಟು ಕೆಲಸ ಅದ ತಿಳ್ಕೊರಿ. ನೆಕ್ಸ್ಟ್ ಏನು ಮಾಡ್ಬೇಕು, ಇವ್ರದ್ದು ಒಬ್ಬೊಬ್ರದೇ ಒಂದು ದಿನದ ಕೆಪಾಸಿಟಿ ತೆಗಿರಿ. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ನನಗೆ ಹೇಳ್ರಿ. ನೋಡ್ರಿ 600 ಕೆಲಸ ಮಾಡಕ್ಕೆ 100 ದಿನ ತೊಗೊಳಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ರೀ? ಸಿಂಪಲ್ 600ಕ್ಕೆ 100 ಭಾಗಾಕಾರ ಮಾಡ್ರಿ ಸರ್. 100 ಎಷ್ಟಲೇ 100 6ಲೇ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ರಮಿತಾ? 6 ಕೆಲಸ ಮಾಡ್ತಾರೆ. ಸುಮ್ಮನೆ ನೋಡ್ರಿ 120 ದಿನ ತೊಗೊಂಡ್ರೆ 600 ಕೆಲಸ ಮಾಡಕ್ಕಂದ್ರೆ 120ಕ್ಕೆ ಏನು ಗುಣಾಕಾರ ಮಾಡಿದ್ರೆ 600 ಆಗುತ್ತೆ ಸರ್? 5. ಅಂದ್ರೆ ಇವ್ರು ಒಂದು ದಿನಕ್ಕೆ 5 ಕೆಪಾಸಿಟಿ ಅದ. ಅದೇ ಥರ 154ಲೇ ನೀತು 4 ಆಯಿತು. ನನಗೆ ಹೇಳ್ರಿ ಇವ್ರದ್ದು ಒಂದು ದಿನದ ಕೆಪಾಸಿಟಿ ಸಿಕ್ತಾ ಸರ್? ರಮಿತಾ 6 ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ, ಸುಮನ್ನ 5 ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ, ನೀತು 4 ಕೆಲಸ ಮಾಡ್ತಾರೆ. ಬಟ್ ಮುಂದೆ ಏನು ಕೇಳೋಣ ಹೇಳ್ರಿ, ಇವ್ರು 3 ಮಂದಿಗೆ ಎಷ್ಟು ದುಡ್ಡ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಾನ್ರಿ ಸರ್? 6,000 ರೂಪಾಯಿ ಹಂಚ್ಕೋದು ಕೊಟ್ಟಾನ. ನನಗೆ ಹೇಳ್ರಿ ಇವ್ರು ಎಷ್ಟು ಕೆಲಸ ಮಾಡ್ರೆ ಅದ್ರ ಮೇಲೆ ಹಂಚ್ಕೋಬೇಕಾ? ಅಂದ್ರೆ ನಾ ಹೇಳ್ತೀನಿ ನೋಡ್ರಿ ನಿಮ್ಗೆ, ರಮಿತಾ ಅನುಪಾತದ ಬತ್ರಿ ಇದೆ ಸುಮನ್, ಹೌದಾ, ಮತ್ತು ನೀತು. ನನಗೆ ಹೇಳ್ರಿ ಅವ್ರು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅದ್ರ ಮೇಲೆ ರೊಕ್ಕ ಹಂಚ್ಬೇಕು. ಈಗ ನೋಡ್ರಿ ರಮಿತಾದ ಕೆಪಾಸಿಟಿ ಒಂದು ದಿನಕ್ಕೆ ಎಷ್ಟು ಬಂದದ? 6 ಬಂದದ ಸರ್. ಸುಮನ್ದು 5 ಬಂದದ್ರಿ ಸರ್. ಆಮೇಲೆ ನೀತುದು 4 ಬಂದದ, ಹೌದಾ. ನನಗೆ ಹೇಳ್ರಿ ಇಷ್ಟು ಕೆಲಸ ಅವ್ರ ಕೆಪಾಸಿಟಿ ಮೇಲೆ ರೊಕ್ಕ ಹಂಚ್ಬೇಕು. ಯಾಕೆ? ಯಾರು ಹೆಚ್ಚಿಗೆ ಕೆಲಸ ಮಾಡ್ರೆ ಅವ್ರಿಗೆ ಹೆಚ್ಚು ದುಡ್ಡು ಹೋಗ್ಬೇಕು. ನನಗೆ ಹೇಳ್ರಿ ಟೋಟಲ್ ಇವ 6 ಇವ 5 4 ಅಂದ್ರೆ ಟೋಟಲ್ ಎಷ್ಟು ಆಗ್ಬೇಕು ರೀ? ಇವ್ರ ಕೆಪಾಸಿಟಿ ಭಾಗ ಮಾಡಿರಿ ಸರ್. 6 5 ಎಷ್ಟು ಆಯ್ತು ರೀ? 11 ರೀ. 11 4 ಕೊಡಿಸ್ರಿ ಟೋಟಲ್ 15. 15 ಭಾಗ ಎಷ್ಟು ಹೋಗ್ಬೇಕು? 6,000 ರೂಪಾಯಿ. 15ಕ್ಕೆ ಏನು ಗುಣಾಕಾರ ಮಾಡಿದ್ರೆ 6,000 ಬರ್ತಾರೆ ಸರ್? 15 4ಲೇ 60 ಅಂದ್ರೆ 400 ರೂಪಾಯಿ. ಅಂದ್ರೆ ಒಂದು ಭಾಗಕ್ಕೆ ಎಷ್ಟು ರೀ? 400 ರೂಪಾಯಿ ಬಿತ್ತು. ಬಟ್ ಯಾರಕ್ಕೆ ಯಾರು ನಿಮ್ಮ ಕ್ವಶನ್ ಒಳಗೆ ಸುಮನ್ನ ಪಾಲು. ಸುಮನ್ ಅಂದ್ರೆ ಎಲ್ರಿ? ಸುಮನ್ ಅಂದ್ರೆ ಎಸ್, ಸುಮನ್ ಅಂದ್ರೆ ಸುಮನ್ಗೆ ಎಷ್ಟು ಹೋಗ್ಬೇಕು? 5 ಪಾಲು ಹೋಗ್ಬೇಕ್ರಿ. ಹಾಗಾದ್ರೆ ಸುಮನ್ಗೆ 5 ಪಾಲ, ಒಂದು ಪಾಲಿಗೆ ಎಷ್ಟು ರೀ? 400 ರೂಪಾಯಿ. ಅಂದ್ರೆ ಸರ್ 5 4ಲೇ 20 ಅಂದ್ರೆ 2,000 ರೂಪಾಯಿ ಯಾರಿಗೆ ಹೋಗುತ್ತೆ? ಸುಮನ್ಗೆ ಹೋಗುತ್ತೆ. ಸೊ ರೈಟ್ ಆನ್ಸರ್ ಏನಾಗುತ್ತೆ ರೀ? ಸುಮನ್ 2000 ರೂಪೀಸ್ ಅವ್ರಿಗೆ ಪಾಲು ಹೋಗುತ್ತೆ. ಇದೇ ಥರ ರಮಿತಾ ಕೇಳಿದ್ರಂದ್ರಿ 6 2ಲೇ ಎಷ್ಟಾಗುತ್ತೆ ರೀ? ಸಾರಿ 6 4ಲೇ 2400 ರೂಪಾಯಿ ಯಾರಿಗೆ ಹೋಗಿತ್ತು ರೀ? ರಮಿತಾ ಹೋಗಿತ್ತು. ಅದೇ ನೀತುಗಂದ್ರಿ ಸರ್ 1600 ರೂಪಾಯಿ ಹೋಗ್ತಿತ್ತು. ಸಿಂಪಲ್. ಇದು ಕೂಡ ಅನುಪಾತದ ಮೇಲೆ ಕೊಟ್ಟಾನ. ಏನು ಸರ್? ಪಿ ಅನುಪಾತ ಕ್ಯೂ ಅನುಪಾತ ಆರ್ ಕೊಟ್ಟನ್ರಿ. ಏನಿದ್ರ ಅರ್ಥ? 2 ಅನುಪಾತ 3 ಅನುಪಾತ 5. ನಿಮಗೇನು ಕಂಡಿಡಿ ಅಂದನ ಸರ್? P/2 ಅನುಪಾತ Q/6 ಅನುಪಾತ R/5. ಹೌದಾ. ನನಗೆ ಹೇಳ್ರಿ ಸಿಂಪಲ್ ಭಾಳ ಈಸಿ ಕ್ವಶನ್ ಅದ. ಏನ್ರಿ? ಜಸ್ಟ್ ಇದ್ರ ವ್ಯಾಲ್ಯೂ ಪುಟ್ ಮಾಡಿದ್ರೆ ಆನ್ಸರ್ ಬರ್ತದೆ. ಏನು ಸರ? ಇದ್ರಾಗ ಪಿ ಅಂದರೆ 2 ಇದ್ದಂಗೆ ರೀ ಸರ್, ಕ್ಯೂ ಅಂದರೆ 3 ಇದ್ದಂಗೆ ರೀ ಸರ್, ಆರ್ ಅಂದರೆ 5 ಇದ್ದಂಗೆ. ಓಕೆ, ಜಸ್ಟ್ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡ್ತದ. ಓಕೆ ಸರ್, ಪಿ ಅಂದರೆ ಎಷ್ಟು ರೀ? 2 / 2 ರೀ. ಅನುಪಾತ ಕ್ಯೂ ಅಂದರೆ ಏನಪ್ಪ ಸರ್? 3 ರೀ / 6. ನಾ ವ್ಯಾಲ್ಯೂ ಪುಟ್ ಮಾಡತ್ತೀನಿ ನೋಡ್ರಿ ಜಸ್ಟ್. ಆರ್ ಅಂದರೆ ಎಷ್ಟು? 5 / 5. ಕಡ್ತಾ ನೋಡ್ರಿ ಎಲ್ಲೆಲ್ಲಿ ಹೋಗುತ್ತೆ? 2 1 2 1 3 1 3 2 5 1 5 1 ಎಷ್ಟು ಬಂತ್ರಿ ಇಲ್ಲಿ ಸರ್? 1 ಅನುಪಾತ. ಇಲ್ಲಿ ಎಷ್ಟು ಬತ್ತಪ್ಪ? 1/2 ಅನುಪಾತ. ಇಲ್ಲಿ ಏನು ಬತ್ತಪ್ಪ? 1 ಬಂತು. ಹೌದಾ. ನೋಡ್ರಿ ಕೆಳಗಡೆ ಏನಿಲ್ಲ ಅಂದ್ರೆ ಏನಿರ್ತದ? 1 ಇರ್ತದ. ನನಗೆ ಹೇಳ್ರಿ 1 2 1 ಏನು ತೊಗೋಬೇಕು? ಲಸ ತೊಗೋಬೇಕು. ಯಾಕಂದ್ರೆ ಇನ್ನು ಸಿಂಪ್ಲಿಫೈ ಮಾಡ್ಬೇಕಿನ್ನ. ಯಾಕಂದ್ರೆ ಅನುಪಾತದ ಎದ್ರಾಗ ಬಂದದ? ಭಿನ್ನ ರಾಶಿ ಒಳಗೆ ಬಂದದ. ನನಗೆ ಹೇಳ್ರಿ 1 2 1 ಎನಿವೆ LCM ಏನು ಬರ್ತದೆ ಸರ್? 2 ಬರ್ತದೆ. ಸಿಂಪಲ್ ಎಲ್ಲದಕ್ಕೂ 2ರಲ್ಲೇ ಗುಣಾಕಾರ ಮಾಡ್ರಿ. ಆನ್ಸರ್ ಬಂತು ನಿಮ್ಮದು ಸರ್ 1/2 ಗುಣಾಕಾರ 2 1/1 ಗುಣಾಕಾರ 2. ಎಸ್ 2 1 2 ಬಂತು ಸರ್. 2 2 ಕ್ಯಾನ್ಸಲ್ ಆಯಿತು, 1 ಉಳಿತು ಸರ್. 2 1 2. ಸೊ ಆನ್ಸರ್ ಎಷ್ಟು ಬರ್ತದೆ? 2 ಅನುಪಾತ 1 ಅನುಪಾತ 2. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸಿಂಪಲ್ ನೋಡ್ರಿ ಯಾವ ಥರ ಭಿನ್ನ ರಾಶಿ ನೋಡ್ರಿ. ಆ್ಯಕ್ಚುಲಿ 1/1 ಅನುಪಾತ 1/2 ಅನುಪಾತ 1/1 ಈಸ್ ರೈಟ್ ಆನ್ಸರ್. ಬಟ್ ಆಪ್ಷನ್ ಇಲ್ಲಲ್ರಿ. ಯಾವಾಗಲೂ ನೋಡ್ರಿ ಅನುಪಾತವನ್ನು ಸೊ ಫರ್ದರ್ ಏನು ಮಾಡಬೇಕು? ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೇಕು. ಸೊ ಈ ಥರ ಭಿನ್ನ ರಾಶಿ ಇದ್ದಾಗ ಕೆಳಗಿನ ಛೇದಗಳದು ಲಸ ತೊಗೋಬೇಕ್ರಿ. ಪ್ರತಿಯೊಂದಕ್ಕೂ ಗುಣಾಕಾರ ಮಾಡಬೇಕು. ಸೊ ನಿಮ್ಗೆ ಸಿಂಪ್ಲಿಫೈ ಆಗಿ ಆನ್ಸರ್ ಬರ್ತದೆ. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಡನ್? ಎಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ ಸರಾಸರಿ ಮೇಲಿರುವಂಥ ಪ್ರಶ್ನೆ. ಒಂದು ಫುಟ್ಬಾಲ್ ತಂಡದ W ಮತ್ತು X ಎಂಬ 2 ಆಟಗಾರರ ಸರಾಸರಿ ತೂಕ 42 kg ಆಗಿದೆ. WX ಮತ್ತು ಅವರ ತರಬೇತುದಾರ ವಯಸ್ಸು Y ಅವರ ಸರಾಸರಿ ತೂಕ 55 kg ಆಗಿದೆ. ಹಾಗಾದರೆ ತರಬೇತುದಾರ ತೂಕ ನೋಡ್ರಿ ಏನು ಕೊಟ್ಟನ? ಸರಾಸರಿ ಮೇಲಿರುವಂಥ ಪ್ರಶ್ನೆ. ಸೊ ವೇಟ್ ಅಂದ್ರೆ ಒಂದು ಫುಟ್ಬಾಲ್ ತಂಡದಲ್ಲಿ W ಮತ್ತು X ಇಬ್ಬರು ಆಟಗಾರ ಸರಾಸರಿ ತೂಕ ಕೊಟ್ಟನ್ರಿ. ಎಷ್ಟು ರೀ? 42. ನನಗೆ ಹೇಳ್ರಿ ಈ WX ಎವರೇಜ್
ವೇಟ್ ಕೊಟ್ಟ 42 ಅಂದ್ರೆ ಇವಂದು 42 ಇವಂದು 42 ಅಂದಂಗೆ. ನನಗೆ ಹೇಳ್ರಿ ಇವ್ರಿಬ್ಬರದು ಸರ್ ಡಬ್ಲ್ಯೂ ಮತ್ತು ಎಕ್ಸ್ದು ಒಟ್ಟು ವೇಟ್ ತೆಗೀರಿ ನಮ್ಗೆ ಹೇಳ್ರಿ. ಸರ್ ಇಬ್ಬರದು ಏನದಾರ ಎಷ್ಟು ಜನ ಅದಾರ ಸರ್ ಇಬ್ರು ಅದಾರ ರೀ. ಹೌದಾ, ಡಬ್ಲ್ಯೂ ಮತ್ತು ಎಕ್ಸ್ ಎಷ್ಟು ಅದಾರ ನಿಮಗೆ ನೋಡ್ರಿ. ಟೋಟಲ್ ಅವರು ತೂಕ ಕಂಡು ಹಿಡಿಬೇಕಂದ್ರೆ ಎಷ್ಟು ಜನ ಅದಾರ ಇಬ್ರು ಅದಾರ. ಪ್ರತಿಯೊಬ್ಬರದ್ದು ಎವರೇಜ್ ಎಷ್ಟು ಕೊಟ್ಟಾರ 42 ಅಂದ್ರೆ ಸಿಂಪಲ್ ಗುಣಾಕಾರ ಮಾಡ್ಬಿಡ್ರಿ. ಸರ್ 42 ಆಡ್ಲಿ ಎಷ್ಟಾಯ್ತು 84. ಹೌದಾ, ಅದು ಟೋಟಲ್ ವೇಟ್ ಎಷ್ಟಾಯ್ತು, ಟೋಟಲ್ ವೇಟ್ ಯಾರ್ದ್ರಿ ಇವ್ರಿಬ್ಬರದು ಎಷ್ಟು ಬಂತು 84. ಓಕೆ, ನೆಕ್ಸ್ಟ್ ಹೇಳತ್ತಾನ ಡಬ್ಲ್ಯೂ ಎಕ್ಸ್ ಮತ್ತು ಅವರ ಕೋಚ್ ತರಬೇತುದಾರದು ಕೂಡಿಸಿದ್ರ ಅಂದರೆ ಸರ್ ಯಾರ್ಯಾರು ಸರೇ ಡಬ್ಲ್ಯೂ ಪ್ಲಸ್ ಎಕ್ಸ್. ಹೌದಾ ಸರ್, ಡಬ್ಲ್ಯೂ ಪ್ಲಸ್ ಎಕ್ಸ್ ಮತ್ತು ಇನ್ನೊಬ್ಬ ವಾಯ್ನು ಸೇರ್ಕೊಂಡ್ರೆ ಏನು ಸರಾಸರಿ ತೂಕ 55 ಆಗತ್ತದ. ಅಫ್ಕೋರ್ಸ್ ಒಬ್ಬ ಹೆಚ್ಚಿಗೆ ಬಂದ್ರೆ ಹೆಚ್ಚೇ ಆಗ್ಬೇಕ್ರಿ. ಈಗ ನೋಡ್ರಿ ಹೆಂಗೆ ಮಾಡ್ಬೇಕು, ಅವ್ರು ಟೋಟಲ್ ವೇಟ್ ಕಂಡು ಹಿಡಿಬೇಕಂದ್ರೆ ಈಗ ಎಷ್ಟು ಜನ ಅದಾರ ರೀ ಸರ್ 3 ಜನ ಅದಾರ ರೀ. ಹೌದಾ, ಡಬ್ಲ್ಯೂ ಎಕ್ಸ್ ವೈ ಹಿಂದೆ ಕ್ಯಾಡ್ ಇದ್ರು ಅದು ಕ್ಯಾಡ್ ತೊಗೊಂಡಿದ್ದೆ. ಈ ಸರಿ 3 ಬಂದಾರ ಅಂದ್ರೆ 3 ಜನ ಎವರೇಜ್ ವೇಟ್ ಎಟ್ಟದ್ರಿ ಸರ್ 55 ಅದ. ಸಿಂಪಲ್ 55 ಮೂರ್ಲೆ ಎಟ್ಟಾಗತ್ತೆ ರೀ, ಗುಣಾಕಾರ ಮಾಡ್ರಿ ಸರ್ 165 ಆಗುತ್ತೆ. ಹೌದಾ, ಈಗ 3 ಜನ ಕುಡಿದ್ರೆ 165 ಆಯ್ತು. ನನಗೆ ಹೇಳ್ರಿ 84 ಇಬ್ಬರೇ ಇದ್ದಾಗ 84 ಇತ್ತು, ಈಗ 3 ಜನ ಬಂದ್ರೆ 165 ಆಯ್ತು. ನಿಮ್ಗೆ ಅದೇ ಕೇಳತ್ತನವ ತರಬೇತುದಾರರ ತೂಕ ಎಷ್ಟು. ಸಿಂಪಲ್ 84 ಇದ್ದು 165 ಯಾಕೆ ಆಗ್ಯದ್ರಿ, ಇವ ವಾಯ್ ಎಕ್ಸ್ಟ್ರಾ ಬಂದಿದ್ದಕ್ಕೆ ಆಗ್ಯದ. ಹಾಗಾಗಿ 165ರಾಗ 84 ಕಳೀರಿ, ನಿಮ್ಗೆ ಆನ್ಸರ್ ಸಿಕ್ಬಿಡ್ತದ. ಅಂದ್ರೆ ವಾಯನ ವೇಟ್ ಗೊತ್ತಾಗ್ಬಿಡ್ತದ. 5ರ 4 ಹೋದ್ರೆ 1 ರೀ ಸರ್, 16 8 ಹೋದ್ರೆ 8, 1ರ 1 0 ಅಂದ್ರೆ ಆ ವಾಯನ. ಸೊ ಆ ವಾಯನ ತೂಕ ಕೋಚ್ ಅಂದ್ರೆ ತರಬೇತುದಾರನ ವೇಟ್ ಎಷ್ಟಪ್ಪ ಅಂದ್ರೆ 81 kg ಇಸ್ ರೈಟ್ ಆನ್ಸರ್. ಗುಡ್ ಬಸವರಾಜ್. ಎಸ್, ಡನ್. ಓಕೆ, ಸೊ ಎವರೇಜ್ ಮೇಲಿರುವಂಥ ಪ್ರಶ್ನೆ ಈ ಥರ ಮಾಡ್ಕೊಂಡು ನಿಮಗೆ ಈಸಿಯಾಗಿ ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ಇದು ನೋಡ್ರಿ, ಒಂದು ಸಂಖ್ಯೆಯನ್ನು 5ರಷ್ಟು ಹೆಚ್ಚಿಸಿದಾಗ, ಓಕೆ, ಒಂದು ಸಂಖ್ಯೆಯನ್ನು 5ರಷ್ಟು ಹೆಚ್ಚಿಸಿದಾಗ ಅದು 4 ಮತ್ತು 5 ಎರಡರಿಂದಲೂ ನಿಶ್ಲೇಷವಾಗಿ ಭಾಗಿಸಲ್ಪಡುತ್ತದೆ. ಆ ಅತಿ ದೊಡ್ಡ ಎರಡಂಕಿ ಸಂಖ್ಯೆ ಯಾವುದು? ನೋಡ್ರಿ, ಈ ಥರ ಪ್ರಶ್ನೆಗೆ ಹೆಂಗೆ ಮಾಡ್ತೀರಿ ಸರ್, ಒಂದು ಸಂಖ್ಯೆ ಅದು ಹೆಂಗಿರ್ಬೇಕಂದ್ರೆ ನೋಡ್ರಿ, ಅವ್ರ ರಿಕ್ವೈರ್ಮೆಂಟ್ ನೋಡ್ರಿ. ಒಂದು ಸಂಖ್ಯೆ ಹೆಂಗಿರ್ಬೇಕಂದ್ರೆ ಡಬಲ್ ಅಂಕಿದಿರ್ಬೇಕು. ಡಬಲ್ ಅಂಕಿ, 1 ಅಂಕಿನೂ ಇರಬಾರ್ದು, 3 ಅಂಕಿನೂ ಇರಬಾರ್ದು, ಡಬಲ್ ಅಂಕಿ ಇರಬೇಕು. ಮತ್ತು ಅದಕ್ಕೆ 5ನೇ ಕೂಡಿಸಿದಾಗ 4ಲೇನು ಭಾಗೋಗ್ಬೇಕು, 5ಲೇನು ಭಾಗೋಗ್ಬೇಕು ಅಂತ ಸಂಖ್ಯೆ ಯಾವುದು? ಇಂಥ ಕ್ವಶನ್ಗೆ ನಾನು ನಿಮಗೆ ಹೇಳ್ತೀನಿ ರೀ, ಲಸ ತೆಗೆದು ಮಾಡ್ಬೋದು. ಬಟ್ ಈಸಿ ವೇ ಏನು ಹೇಳ್ತೀನಿ, ಆಪ್ಷನ್ ಥ್ರೂ ಹೋಗ್ರಿ. ಹೆಂಗೆ ಸರ್ ಆಪ್ಷನ್ ಥ್ರೂ ಹೇಳ್ತೀರಿ? ನನಗೆ ಹೇಳ್ರಿ 75 ಆದ್ರಿ ಒಂದೇ ಆಪ್ಷನ್. ನೋಡ್ರಿ, ನಾವು ಒಂದೇ ಆಪ್ಷನ್ ಚೆಕ್ ಮಾಡ್ತೀನಿ. 75 ಅವ ಏನತ್ತಾನ, ಈ ಸಂಖ್ಯೆಗೆ 5ರಷ್ಟು ಹೆಚ್ಚಿಸಿದಾಗ ಸರ್ ಹಂಗಾರ +5 ಮಾಡ್ರಿ. ಹೌದಾ, ಇವ ಹೇಳ್ದಂಗೆ ಮಾಡ್ಕೋತಾರೆ. ಆಪ್ಷನ್ ಥ್ರೂ ಹೋರಿ ಭಾಳ ಈಸಿ ಆಗುತ್ತೆ ಸರ್. ಈ ಒಂದು ಸಂಖ್ಯೆಗೆ 5ರಷ್ಟು ಹೆಚ್ಚಿಸಿದಾಗ ಅಂದ್ರೆ 75ಕ್ಕೆ 5 ಕೂಡಿಸಿದ್ರೆ ಎಷ್ಟಾಯ್ತಪ್ಪ 80. ಅವಾಗ ಏನತ್ತನವ 4 ಮತ್ತು 5 ಎರಡರಲ್ಲೇ ಭಾಗ ಹೋಗ್ಬೇಕು. ನನಗೆ ಹೇಳ್ರಿ, ಇದು 4 ಮತ್ತು 5ರಲ್ಲೇ ಭಾಗ ಹೋಗುತ್ತೋ ಇಲ್ಲೋ? ಹೌದು ಸರ್, 4 20ಲೇ ಹೋಗುತ್ತಾ, 5 16ಲೇ 80. ಹೌದು, ನನಗೆ ಅನ್ಸಾಗ್ತದೆ ಇದೇ ಆನ್ಸರ. ಮುಂದೆ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಸರ, ಅವ ಹೇಳ್ದಂಗೆ ಮಾಡ್ಕೋತಾರೆ. ಒಂದು ಸಂಖ್ಯೆ 5ರಷ್ಟು ಹೆಚ್ಚಿಸಿದಾಗ ಅಂದ್ರೆ 75ಕ್ಕೆ 5 ಕೂಡಿಸಿದೆ 80 ಆಮೇಲೆ ತರ 4 ಮತ್ತು 5ರಲ್ಲಿ ಎರಡರಿಂದ ಭಾಗ ಹೋಗ್ಬೇಕು. ಫಸ್ಟ್ 4ರಲ್ಲೇ ಭಾಗಾಕಾರ ಮಾಡಿ ನೋಡ್ರಿ, ಒಕ್ಕದ 4 20ಲೇ. 5ರಲ್ಲೇ ಭಾಗಾಕಾರ ಮಾಡಿ ನೋಡ್ರಿ ಸರ್, 5 16ಲೇ 80. ಓಕೆ, ಈಗ ಆನ್ಸರ್ ಅಂತ ಏನು ಬಂತು, ಆಪ್ಷನ್ ಎ ಬಂತು. ಸೊ ಇನ್ನೊಬ್ರಿ ಇದನ್ನು ಕೂಡ ಚೆಕ್ ಮಾಡಿ ನೋಡ್ರಿ, ಎರಡನೇ ಆಪ್ಷನ್. ಓಕೆ, ನನಗಂತೂ ಇಲ್ಲಿಗೆ ಸ್ಟಾಪ್ ಮಾಡಿರಿ. ಬಟ್ ಏನಿವೆ ಇದನ್ನು ಚೆಕ್ ಮಾಡಿ. ನನಗೆ ಹೇಳ್ರಿ 94ರಾಗ +5 ಕೂಡಿಸಿರಿ ಎಷ್ಟಾಯ್ತಪ್ಪ ಸರ್ 99. ನನಗೆ ಹೇಳ್ರಿ 99 ಅಂದ್ರೆ 4ರಲ್ಲೇ ಭಾಗಾಕಾರ ಹೋಗುತ್ತಾ? ನೋ ಸರ್. ಸರ್ 99 ಅಂದ್ರೆ 5ರಲ್ಲೇ ಭಾಗಾಕಾರ ಹೋಗುತ್ತಾ? ನೋ. ಕ್ಲಿಯರಾ? ಓಕೆ ಸರ್, ಮೂರನೇ ಆಪ್ಷನ್ ಚೆಕ್ ಮಾಡಿರಿ. ಸರ್ 85ರಾಗ +5 ಕೂಡಿಸ್ರಿ ಸರ್ ಎಷ್ಟಾಯ್ತು ರೀ 90 ಆಯ್ತು. ನನಗೆ ಹೇಳ್ರಿ 90 4ರಲ್ಲೇ ಭಾಗಾಕಾರ ಹೋಗುತ್ತಾ? ಇಲ್ಲ ಸರ್. ಸರ್ 90 ಎದರಲ್ಲೇ 5ರಲ್ಲೇ ಹೋಗುತ್ತೆ ಸರ್. ಆದ್ರೆ ನಮಗೇನು ಹೇಳೋ ಕಂಡೀಷನ್ 4 ಮತ್ತು 5 ಎರಡರಲ್ಲೇನು ಹೋಗ್ಬೇಕು. ಕ್ಲಿಯರಾ? ಸೊ ಹಾಗಾಗಿ ರೈಟ್ ಆನ್ಸರ್ ಏನಾಗುತ್ತಾ, 75 ಈಸ್ ರೈಟ್ ಆನ್ಸರ್. ನಾವು ಉಳಿದಿದ್ದು ಚೆಕ್ ಮಾಡೋಕೆ ಹೋಗಲ್ಲ. ಕ್ಲಿಯರಾ? ಸೊ ಇದರಿಂದ ಈ ಥರ ಚೆಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರ್ತದೆ. ಡನ್? ಎಸ್ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ, ಸರಳ ಬಡ್ಡಿ ಮೇಲೆ ಬಂದಿರುವಂಥ ಪ್ರಶ್ನೆ. ಒಂದು ಮೊತ್ತದ ಮೇಲೆ 10 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5ಕ್ಕೆ ಸಮ ಆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಏನು ಹೇಳತ್ತನ ಸರ್ ಇವ? ನೋಡ್ರಿ, ಏನೇನು ಕೊಟ್ಟಾನ ಇಂಥ ಲೆಕ್ಕಿಗಳು ನೋಡ್ರಿ. ಗಿವನ್ ಡೇಟಾ ಬರ್ಕೋರಿ. ಸಮಯ ಕೊಟ್ಟಾನ ಎಷ್ಟು ರೀ 10 ವರ್ಷ. ಸರ್ 10 ವರ್ಷ ರೊಕ್ಕ ಇಟ್ಟಾನ. ಇಟ್ಟಾನ ಗೊತ್ತಿಲ್ಲ, ಅನುಪಾತದಾಗ ಕೊಟ್ಟಾನ. ಅವೇನತ್ತಾನ್ರಿ ವರ್ಷಗಳವರೆಗೆ 10 ವರ್ಷಗಳವರೆಗೆ ಸರಳ ಬಡ್ಡಿಯು ಹೆಂಗ್ರಿ ಆ ಮೊತ್ತದ 2/5. ನೋಡ್ರಿ ಹೆಂಗೆ ಬರೀಬೇಕು ಅರ್ಥ ಮಾಡ್ಕೋರಿ. ಸರ್
2/5 ಅಂತ ಹೇಳತ್ತಾನ. ಅಂದ್ರೆ 5 ರೂಪಾಯಿ ಮೊತ್ತ ಇಟ್ರ ಅಂದ್ರೆ ಏನ್ರಿ ಇದು ಪಿ ಅಂದಂಗ ಎಷ್ಟು ರೂಪಾಯಿ ಸರ್ ಬಡ್ಡಿ ಏನ್ರಿ ಇದು ಸರ್ ಬಡ್ಡಿ ಸಿಗಾತದ 2 ರೂಪಾಯಿ ಅಂದ್ರೆ ಏನಾಗುತ್ತೆ ರೀ ಇದು ಎಸ್ ಐ ಆದಂಗಾಯ್ತು. ಇಷ್ಟು ನೀವು ಬರೀಲಾಕ ಬಂದ್ರೆ ಈಸಿ ಬಂದಂಗೆ. ಕ್ಲಿಯರಾ? ಏನು ಸರ 10 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5ಕ್ಕೆ ಸಮ. ಕ್ಲಿಯರಾ? ಅಂದ್ರಿ 5 ರೂಪಾಯಿ ಮೊತ್ತ ಇಟ್ರೆ 2 ರೂಪಾಯಿ ಬಡ್ಡಿ ಆಗತ್ತದ ಅವನಿಗೆ. ಹಂಗಂದ್ರೆ ನಿಮ್ಗೆ ವಾರ್ಷಿಕ ಬಡ್ಡಿ ದರ ನೋಡ್ರಿ ಸಿಂಪಲ್ ಸರ್. ಫಾರ್ಮುಲಾ ನಿಮ್ಗೆ ಗೊತ್ತದ. ಎಸ್ ಐ ಇಸ್ಕೊಲ್ಟ್ ಏನಪ್ಪ ಸರ್ ಪಿ ಟಿ ಆರ್ ಡಿವೈಡೆಡ್ ಬೈ 100. ನಾನು ನೋಡ್ರಿ ಎಸ್ ಐ ಸರಳ ಬಡ್ಡಿ ಅಂದ್ರೆ ಎಟ್ಟದ್ರಿ ಅವನೇ ಹೇಳ್ಯಾನ 2 ರೂಪಾಯಿ ತಿಳ್ಕೊರಿ. ಓಕೆ ಅನುಪಾತದಾಗ ಮಾಡ್ಕೊರಿ ಹೆಂಗೆ. ಓಕೆ ಪ್ರಿನ್ಸಿಪಲ್ ಪಿ ಅಂದ್ರೆ ಮೊತ್ತ ಎಷ್ಟು ಇಟ್ಟಾನ್ರಿ 5 ರೂಪಾಯಿ ಇಟ್ಟಿದ್ದ. ಓಕೆ ಸರ್ ಟೈಮ್ ಎಷ್ಟು ರೀ 10 ವರ್ಷ ರೀ. ಸೊ ಆರ್ನ ಕಂಡು ಹಿಡಿಬೇಕು ಬಡ್ಡಿ ದರ ಡಿವೈಡೆಡ್ ಬೈ 100. ಸರ್ ಈ 0 ಹೋಯ್ತು 5 ಒಂದ್ಲೆ 5 ಎರಡ್ಲೆ ಏನೇನು ಉಳಿತ್ರಿ ಸರ್ 2 = R/2 ಉಳಿತು. ನಿಮಗೇನು ಕಂಡು ಹಿಡಿಬೇಕು ಆರ್ ಕಂಡು ಹಿಡಿಬೇಕಲ್ಲ ಡಿವೈಡೆಡ್ ಬೈ 2 ಆ ಕಡೆ ಕಳಿಸ್ರಿ. ಸರ್ R = 4% ಈಸ್ ರೈಟ್ ಆನ್ಸರ್. ಅಂದ್ರೆ ಬಡ್ಡಿ ದರ ಎಷ್ಟು ಅಂದ್ರೆ 4%. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ವೆರಿ ಗುಡ್ ಶ್ರೀನಿ. ಗುಡ್ ಬಸವರಾಜ್. ಗುಡ್. ಸೊ ಎಸ್ ಐ ಮೇಲೆ ಬಂದಿರುವಂಥ ಪ್ರಶ್ನೆ ಈ ಥರ ಮಾಡಿದ್ರೆ ನೀವು ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸರ್ ಒಂದು ಮೊಬೈಲನ್ನು 25% ನಷ್ಟಕ್ಕೆ ಮಾರಾಟ ಮಾಡಿದರೆ ಆ ಮೊಬೈಲ್ನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ ಎಷ್ಟು? ಓಕೆ ಸರ್ ಏನಂತಾನ ಕ್ವಶನ್. ಒಂದು ಮೊಬೈಲ್ನ ಮಾರ್ಯಾನ್ರಿ ಎಷ್ಟು 25% ನಷ್ಟಕ್ಕೆ ಮಾರ್ಯಾನ್ರಿ. ಹೌದಾ? ಇಷ್ಟೇ ಕೊಟ್ಟನ್ರಿ ನಿಮ್ಗೆ ಗಿವನ್ ಡೇಟಾ. ಇದನ್ನು ಕೊಟ್ಟು ಮೈನನು ಮಾರಾಟ ಬೆಲೆ ಎದ್ರದ್ರಿ ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ ಕಂಡಿಡಿ ಅಂದನ. ನನಗೆ ಹೇಳ್ರಿ ಸರ್ 25% ನಷ್ಟ ಆಗ್ಯದ ಅಂದ್ರೆ ಹೆಂಗೆ ಬರ್ಕೋಬೇಕು ಸರ್? 25% ಲಾಸ್ ಆಗ್ಯದ ಅಂದ್ರೆ ಹೆಂಗೆ ಬರ್ಕೋತೀನಿ ರೀ ನಾ ಸರ್? 100 ರೂಪಾಯಿ ಇರೋ ವಸ್ತುನ ಎಷ್ಟಕ್ಕೆ ಮಾರ್ಯಾನ 75 ರೂಪಾಯಿಗೆ ಮಾರ್ದಂಗೆ ಆಯ್ತು ರೀ ಸರ್. ಏನ್ರಿ 100 ರೂಪಾಯಿ ವಸ್ತು ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ ಇದು ಅಸಲು ಬೆಲೆ ಆಯಿತು. ಹೌದಾ? ಇದನ್ನ ಎಟ್ಟಕ್ಕೆ 75 ರೂಪಾಯಿಗೆ ಎಸ್ ಪಿ ಅಂದ್ರೆ ಏನ್ರಿ ಮಾರಿದ ಬೆಲೆ. ಕ್ಲಿಯರಾ? ಸಿಂಪಲ್ ರೀ. ನೋಡ್ರಿ 75/100 25% ಲಾಸ್ ಆಗ್ಯದ ಅಂದ್ರೆ 100 ರೂಪಾಯಿ ವಸ್ತು 75ಕ್ಕೆ ಮಾರ್ಯಾನ. ಇದು 100 ರೂಪಾಯಿ ಅನ್ನೋದೇನ್ರಿ ಅಸಲು ಬೆಲೆ, 75 ಮಾರಿದ ಬೆಲೆ. ನನಗೆ ಹೇಳ್ರಿ ಇದು ಇನ್ನೂ ಕಡ್ತಾ ಹೊಡಿಬೋದಾ ಸರ್? 25 ಮೂರ್ಲೆ ರೀ 25 ನಾಲ್ಕಲೆ. ನನಗೆ ರೇಟ್ ಬಂತು 3/4 ಬಂತ. ಅಂದ್ರೆ ಇದು ಏನಾಗತ್ತೆ ರೀ ಅಸಲು ಬೆಲೆ 4 ರೂಪಾಯಿ ಅಸಲು ಬೆಲೆ ಇತ್ತಂದ್ರೆ 3 ರೂಪಾಯಿ ಏನಾಗುತ್ತೆ ಮಾರಿದ ಬೆಲೆ. ಅದಕ್ಕೆ ಅವನಿಗೆ ಎಟ್ಟಾಗ್ಯದ 25% ನುಕ್ಸಾನ್ ಆಗ್ಯದ. ನಿಮ್ಮ ಕ್ವಶನ್ ಏನು ಕೇಳತ್ತಾನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ. ನನಗೆ ಹೇಳ್ರಿ ಸರ್ ಅಸಲು ಬೆಲೆ ಅಂದ್ರೆ ಎಷ್ಟು ಸರ್ 4 ರೀ. ಅನುಪಾತ ಮಾರಿದ ಬೆಲೆ ನೋಡ್ರಿ ಇನ್ನೊಮ್ಮೆ ಬರಿತೀನ ಇಲ್ಲಿ. ನಿಮಗೆ ಏನು ಕೇಳ್ಯಾನ ಕ್ವಶನ್ ಒಳಗೆ ಸರ್ ಅಸಲು ಬೆಲೆ ಅನುಪಾತ ಮಾರಿದ ಬೆಲೆ ಕೇಳಿದ್ದ. ಹೌದಾ? ಅಸಲು ಬೆಲೆ ಎಷ್ಟು ಬಂದದ ಸರ್ 4 ರೀ. ಅನುಪಾತ ಮಾರಿದ ಬೆಲೆ ಎಷ್ಟು ಅದು 3. ಸೊ ರೈಟ್ ಆನ್ಸರ್ ಏನಾಗುತ್ತೆ 4/3. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಕ್ಲಿಯರಾ? ಡನ್ ರೀ. ಓಕೆ ಈ ಥರ ನೋಡಿ ಜಸ್ಟ್ 25% ನಷ್ಟ ಕೊಟ್ಟನ ಅದರಿಂದ ನೀವು ಸಿ ಪಿ ಮತ್ತು ಎಸ್ ಪಿ ಕಂಡು ಹಿಡಿದ್ರಿ. ಎಸ್ ವೆರಿ ಗುಡ್. 4:3 ಶ್ರೀನಿ. ಗುಡ್. ಓಕೆ ನೆಕ್ಸ್ಟ್. ಓಕೆ ಸರ್ ನೆಕ್ಸ್ಟ್ ನೋಡ್ರಿ. ಒಂದು ವೇಳೆ ಒಂದು ಅರ್ಧಗೋಳದ ವ್ಯಾಸ 84 ಸೆಂಟಿಮೀಟರ್ ಆಗಿದ್ದರೆ ಆ ಅರ್ಧಗೋಳದ ಘನಫಲ ಎಷ್ಟು? ನೋಡ್ರಿ ಇದು ಎಷ್ಟು ಟಫ್ ಇದೆ ಅಂದರೆ ಗುಣಾಕಾರ ಮಾಡ್ಬೇಕಾಗತ್ತೆ ರೀ ಇದಕ್ಕೆ. ಹೆಂಗೆ ಸರ? ಫಸ್ಟ್ ಆಫ್ ಆಲ್ ಅರ್ಧಗೋಳದ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ. ಸರ್ ಅರ್ಧಗೋಳ ಅಂದ್ರೆ ಈ ಥರ ಇರುತ್ತೆ ರೀ. ಹೌದಾ? ಗೋಳ ಅಂದ್ರೆ ಕಂಪ್ಲೀಟ್. ಈಗ ಬಾಲ್ ಅಂತ ನೋಡಿದ್ರೆ ಅದು ಪೂರ ಗೋಳ. ಆ ಬಾಲ್ನ ಅರ್ಧ ಕಟ್ ಮಾಡಿದ್ರಿ ಇವನ್ ಕಲ್ಲಂಗಡಿ ಅಂತ ತಿಳ್ಕೊರಿ. ಕಂಪ್ಲೀಟ್ ಏನು ಕಲ್ಲಂಗಡಿ ಒಂದು ಗೋಳ ಇದ್ದಂಗೆ ಅದನ್ನ ಹಾಫ್ ಕಟ್ ಮಾಡಿದ್ರೆ ಏನಾಗುತ್ತೆ ರೀ ಅರ್ಧ ಆಗುತ್ತಲ್ಲ ಆ ಥರ ಇದು. ಸರ್ ಇದ್ರಾಗ ಏನು ಕೊಟ್ಟನವ ಇದ್ರ ಮೇನ್ ಇಂಪಾರ್ಟೆಂಟ್ ನೋಡ್ರಿ 84 ಸೆಂಟಿಮೀಟ್ರ್. ಎಲ್ಲಿ ಕನ್ಫ್ಯೂಸ್ ಆಗ್ತೀರಿ ನೀವು? ವ್ಯಾಸ ಕೊಟ್ಟನವ ತ್ರಿಜ್ಯ ಅಲ್ಲ. ಅಂದ್ರೆ ಕಂಪ್ಲೀಟ್ ವ್ಯಾಸ ಕೊಟ್ಟನ್ರಿ. ಎಷ್ಟದ ಇದು ಸರ್? ವ್ಯಾಸ ಅಂದ್ರೆ ಯಾವಾಗಲೂ 84 ಸೆಂಟಿಮೀಟ್ರ್. ತ್ರಿಜ್ಯದ ಡಬಲ್ ಇರ್ತದ. ಬಟ್ ನನಗೆ ಹೇಳ್ರಿ ಏನು ಸರ್ ನಿಮ್ಮ ಕಣ್ಣಿಡಿ ಅಂದನೇನು ಅರ್ಧಗೋಳದ ಘನಫಲ ನೆನಪಿರ್ಲಿ ಸರ್. ಅರ್ಧಗೋಳದ ಘನಫಲದ ಸೂತ್ರ ಸರ್ 2/3πr³. ಇದು ಫಾರ್ಮುಲಾ. ಯಾರಿಗೆ ಗೊತ್ತಿಲ್ಲ ನೋಟ್ ಮಾಡ್ಕೊರಿ. ಇದು ಏನು ಘನಫಲ ಕಂಡುಹಿಡಿದು ಫಾರ್ಮುಲಾ. ಬಟ್ ಸರ್ ಇಲ್ಲಿ ಏನು ಕೊಟ್ಟನವ ನಿಮಗೂ ವ್ಯಾಸ ಕೊಟ್ಟನ. ಇದು 84 ಸೆಂಟಿಮೀಟ್ರ್ ತೊಗೊಂಡು ಮಾಡಿದ್ರೆ ಅಂದ್ರೆ ಹೋಯ್ತು ನಿಮ್ದು ಆನ್ಸರ. ಯಾಕಂದ್ರೆ ವ್ಯಾಸ ಕೊಟ್ಟನ ಅಂದ್ರೆ ತ್ರಿಜ್ಯ ಏನಿರ್ತದೆ ಇದ್ರ ಅರ್ಧ ಇರ್ತದ. 84 ಅರ್ಧ ಅಂದ್ರೆ ಎಷ್ಟಾಗುತ್ತೆ ರೀ ಸರ್ 42 ಸೆಂಟಿಮೀಟರ್.
ಕ್ಲಿಯರಾ? ಜಸ್ಟ್ ಇದನ್ನು ತಂದು ವ್ಯಾಲ್ಯೂ ಪುಟ್ ಮಾಡಿರಿ ಸರ್. ಘನಫಲ 2/3. 5 ಬೆಲೆ ಏನಾಗಿರ್ತದೆ ಯಾವಾಗಲೂ 22/7 ಸರ್. r³ ಅಂದ್ರೆ ಏನ್ರಿ ನೋಡ್ರಿ 42. 6 × 6 × 6 3 ಸರ್ ಗುಣಾಕಾರ ಮಾಡಬೇಕು. ತ್ರಿಜ್ಯ ಎಷ್ಟು ಅದು 42. ನಾ ಏನು ಮಾಡ್ತೀನಿ ಸರ್ 42 ಗುಣಾಕಾರ 42. ಎಸ್ ಸರ್. ಹೆಂಗೆ ಕಟ್ತಾ ಹೊಡಿದ್ರಿ 7 1 7 6 42 ಸರ್. 3 1 3 2 ಏನೇನು ಉಳಿತು ಹೇಳ್ರಿ ಸರ್ 2 × 22 × 2 ಗುಣಾಕಾರ 42 ಗುಣಾಕಾರ 42. ನನಗೆ ಹೇಳ್ರಿ ಏನಾಗುತ್ತೆ 22 2 44 44 2 ಎಷ್ಟು 88 ಗುಣಾಕಾರ 42 ಗುಣಾಕಾರ 42. ಹೌದಾ? ಓಕೆ. ನನಗೆ ಹೇಳ್ರಿ ನಿಮ್ಗೆ ಗೊತ್ತಿರ್ಬೇಕು ನಾ ಸ್ಕ್ವೇರ್ ಟ್ರಿಕ್ಸ್ ಹೇಳಿನಿ. 42ರ ವರ್ಗ ಎನಿವೆ 42 × 42 ಹೆಂಗೆ ಹೇಳಿದ್ರೆ 2 2 0 4 ಬರ್ಕೋಬೇಕ್ರಿ. 4 4 16 4 2 8 8 2 ಯಾಕಂದ್ರೆ ವರ್ಗ ಅದು 16 ಒಂದು ಜಾಗ ಬಿಟ್ಟು ಕೂಡಿಸ್ತಿದ್ದಾರೆ. 4 6 6 1 ಎಷ್ಟು ಬತ್ರಿ ಸರ್ 88 ಗುಣಾಕಾರ 42ರ ವರ್ಗ ಬರ್ಕೊಂಡೆ. ನಾ ಯಾವುದು ಯೂಸ್ ಮಾಡ್ಕೊಂಡೆ ಟ್ರಿಕ್. ಓಕೆ. 2 2 0 4 4 4 16 4 2 8 8 2 16 ಒಂದು ಪ್ಲೇಸ್ ಬಿಡ್ಬೇಕು ಕೂಡಿಸ್ಬೇಕು ಇವೆಲ್ಲ ಹೇಳಿನ. ಓಕೆ. ಕೂಡಿಸಿ 1764 ಬಂತು. ಈಗ ನನಗೆ ನೋಡ್ರಿ 88ರಲ್ಲೇ ಗುಣಾಕಾರ ಮಾಡಬೇಕು. ಸೊ ಯೂನಿಟ್ ಡಿಜಿಟ್ ಚೆಕ್ ಮಾಡಿರಿ ಹೆಂಗೆ ಸರ 8 4 ನೋಡ್ರಿ ಲಾಸ್ಟ್ ಯೂನಿಟ್ ಡಿಜಿಟ್ 8 4 32 ರೀ. ಅದ್ರ ಲಾಸ್ಟ್ ಡಿಜಿಟ್ ಏನು 2 ಎದ್ರಾಗ ನೋಡ್ರಿ ಸರ್. ಇದು ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಇದೂ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ನಮಗೆ ಆಪ್ಷನ್ ಇದೊಂದು 2 ಪ್ರಾಬ್ಲಮ್ ಬಂದು ರೀ. ಅವಾಗ ಏನು ಮಾಡಬೇಕು ಸರ್ ಗುಣಾಕಾರ ಮಾಡಿರಿ. ಹೆಂಗೆ ಸರ ಒಟ್ಟು ಮಾಡೋದೇನ್ರಿ ಇಲ್ಲ. ನನಗೆ ಹೇಳ್ರಿ ಗುಣಾಕಾರ 88 ಮೊದಲಿಗೆ 8ರಲ್ಲೇ ಮಾಡಿರಿ. 8 4 ಎಷ್ಟಪ್ಪ 32. ಹೌದಾ? 8 6 48 3 8 ಆಗುತ್ತೆ ರೀ 51 ಆಯ್ತಾ? ಇಷ್ಟೇ ಇಡ್ರಿ. ನೆಕ್ಸ್ಟ್ ಪ್ಲಸ್ ತೊಗೋತೀರಿ ಇದ್ರ 8ರಲ್ಲೇ 8 4 ಎಷ್ಟಪ್ಪ 32 3 ಇಲ್ಲಿ ಇಡ್ತೀರಿ 2 ಕೂಡಿಸ್ರಿ. ಎಲ್ಲನೂ ಮಾಡೋದಿಲ್ಲ ನಮಗೆ 2 ಯೂನಿಟ್ ಡಿಜಿಟ್ ಸಿಕ್ಸ್ ಸಾಕು ಸರ್. 2 ರೀ 2 1 32 ಯಾವ್ದ್ರಾಗ ಆಪ್ಷನ್ ಸರ್ ಇಲ್ಲದ್ರಿ ಅಂದ್ರೆ ಸೊ ರೈಟ್ ಆನ್ಸರ್ ಏನಾಗುತ್ತೆ ಆಪ್ಷನ್ 1. ಕ್ಲಿಯರ್ ರೀ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ಥರ ಆನ್ಸರ್ ಮಾಡಬೇಕು. ಕಂಪ್ಲೀಟಾಗಿ ಮಾಡುವ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಇವೆಲ್ಲ ಟ್ರಿಕ್ ಯಾಕಂದ್ರೆ ಇಷ್ಟು ದೊಡ್ಡದು ಏನೂ ಮಾಡೋಕ್ಕಾಗಲ್ಲ. ಇಂಥ ಕ್ವಶನ್ ಕೊಟ್ಟಾಗ ಟೈಮ್ ಕಿಲ್ಲಿಂಗ್ ಇರ್ತಾವೆ. ಟ್ರಿಕ್ ಯೂಸ್ ಮಾಡಿರಿ. ಪೂರಾ ಗುಣಾಕಾರ ಮಾಡೋ ಬದಲು ಲಾಸ್ಟ್ನೇ 2 ಡಿಜಿಟ್ ಬರಂಗೆ ಗುಣಾಕಾರ ಮಾಡಿರಿ ಆನ್ಸರ್ ಬರುತ್ತೆ. ಡನ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್. ಸಿಂಪಲ್ ಕೊಟ್ಟ ನೋಡ್ರಿ ಇದು ಮೌಲ್ಯ ಮಾಪಿಸಿ 5 + 3 ಗುಣಾಕಾರ 2 - 4 ಅದ್ರಿ. ಹೌದಾ? ಸಿಂಪಲ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನು ಹೇಳ್ತದ ಸರ್ ಯಾವಾಗಲೂ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಮೊದಲಿಗೆ ಏನು ಮಾಡಬೇಕು ಬ್ರ್ಯಾಕೆಟ್ ನಂತರ ಇಲ್ಲ ಆಫ್ ಇಲ್ಲ ಮೊದಲಿಗೆ ಏನು ಮಾಡಬೇಕು ಡಿವಿಷನು ಇಲ್ಲಿದ್ರಾಗ ಮಲ್ಟಿಪ್ಲಿಕೇಶನ್ ಮಾಡಿರಿ ಸರ್. 5 + 3 2 ಎಷ್ಟು 6 ರೀ -4 ಮೊದಲಿಗೆ ಏನು ಮಾಡ್ಬೇಕು ಯಾವಾಗಲೂ ಕೂಡಿಸ್ಬೇಕು ಕೊನೆಯದಾಗ ಕಳಿಬೇಕು. ಇದ್ರ ಹಿಂದೆ ಏನಿಲ್ಲ ಒಂದು ಪ್ಲಸ್ ಇರ್ತದೆ 5ರಾಗ 6 ಕೂಡಿಸ್ರಿ 11 ರೀ 11 ರ 4 ಹೋದ್ರೆ ಸಿಂಪಲ್ 7 ಈಸ್ ರೈಟ್ ಆನ್ಸರ್. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನಮಸ್ತೆ ನಮಸ್ತೆ. ಸೊ ಕ್ಲಾಸ್ ನೋಡ್ರಿ ಮಂಡೇ ಮತ್ತು ಗುರುವಾರ ಇರ್ತದೆ ರೀ. ಸೊ ಇವಾಗ ನೋಡ್ರಿ ನಾವು SSC GDಗೆ ಹೊಸ ಬ್ಯಾಚಸ್ಗಳನ್ನ ಪ್ಲಸ್ಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೇಳ್ತೇವೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಅಂತ. ಎಸ್ ಓಕೆ. ಯಾರಿಗೆ ಕಂಪ್ಲೀಟ್ ಥಿಯರಿ ಮತ್ತು ಜೊತೆಗೆ ಕ್ವಶನ್ಸ್ಗಳು ಬೇಕಂತೀರಿ ಅಲ್ಲಿ ಬಂದು ಜಾಯ್ನ್ ಆಗಿ ಪ್ಲಸ್ಗೆ. ಓಕೆ ಓಕೆ ಸರ್. ನಂತರ ನೋಡ್ರಿ ಈ ಪ್ರಶ್ನೆ ನೋಡ್ರಿ. ಸೊ ಏನದ್ರಿ ನೀಲಿ ಮತ್ತು ಕೆಂಪು ಬಣ್ಣಗಳ ಒಟ್ಟು 36 ಟೋಪಿಗಳದಾವ್ರಿ ಸರ್. ಗೊತ್ತಿಲ್ಲ ಹೌದಾ ಏನ್ರಿ ಕೆಲವು ನೀಲಿ ಮತ್ತು ಕೆಂಪದು ಟೋಟಲ್. ಸೊ ಟೋಟಲ್ ಕ್ಯಾಪ್ ಅದಾವ್ರಿ. ಕ್ಯಾಪ್ ಅಂದ್ರೆ ಏನ್ರಿ ಟೋಪಿಗಳು ಎಷ್ಟ್ರಿ ಬ್ಲೂ ಅಂದರೆ ಸೊ ನೀಲಿ ಪ್ಲಸ್ ಯಾವ್ದ್ರಿ ಕೆಂಪು ಒಟ್ಟು ಕೂಡಿ ಎಷ್ಟದಾವು ಸರ್ ಟೋಟಲ್ ಕೂಡಿ ಎಷ್ಟದಾವು 36 ಟೋಪಿಗಳದಾವು. ಹೌದಾ? ಒಂದು ವೇಳೆ ಎಲ್ಲ ಟೋಪಿಗಳು ಸರಾಸರಿ ಬೆಲೆ 46 ಆಗಿದ್ದರೆ ನೋಡ್ರಿ ಏನು ಕೇಳೋಣ ಕ್ವಶನ ಸರಾಸರಿ ಬೆಲೆ ಎದ್ರದ್ದು ನೀಲಿ ಬಣ್ಣದ ಟೋಪಿಗಳ ಸರಾಸರಿ ಬೆಲೆ 54 ಅದ ಮತ್ತು ಕೆಂಪು ಬಣ್ಣದ ಟೋಪಿಗಳ ಸರಾಸರಿ ಬೆಲೆ 36 ಅದ. ಒಂದು ವೇಳೆ ಎಲ್ಲ ಟೋಪಿಗಳ ಸರಾಸರಿ ಬೆಲೆ 46. ಇದು ನೋಡ್ರಿ ಯಾವ ಥರ ಮಾಡ್ಬೇಕಿಂತ ಪ್ರಶ್ನೆಗೆ ಅಲಿಗೇಷನ್ ಮುಖಾಂತರ ಮಾಡ್ಬೇಕ್ರಿ. ಹೆಂಗೆ ಸರ್ ಅಲಿಗೇಷನ ನಾ ಹೇಳ್ತೀನಿ ನೋಡ್ರಿ ಹೆಂಗೆ. ಫಸ್ಟಿಗೆ ಏನು ಬರಿತೀನ ನೀಲಿ ಟೋಪಿಗಳು ನೆಕ್ಸ್ಟ್ ಕೆಂಪು ಟೋಪಿಗಳದಾತು ಕರಿ. ಇದ್ರಾಗ ಏನು ಹೇಳೋಣ ನೀಲಿ ಬಣ್ಣದ ಟೋಪಿಗಳ ಸರಾಸರಿ ಬೆಲೆ ಎಷ್ಟದ್ರಿ ಸರ್ 54 ಅದ.
ಆಮೇಲೆ ಕೆಂಪು ಬಣ್ಣದ ಟೋಪಿಗಳ ಸರಾಸರಿ ಎಷ್ಟದ್ರಿ 36 ಅದ. ಹೌದಾ, ನಾ ಹೆಂಗೆ ಬರ್ಕೊಂಡೆ, ನೀಲಿ ಬಣ್ಣದ ಸರಾಸರಿ 54, ಕೆಂಪು ಬಣ್ಣದ ಸರಾಸರಿ 36. ಆಮೇಲೆ ಓವರಾಲ್ ಇಲ್ಲಿ ನೋಡ್ರಿ, ಒಂದು ವೇಳೆ ಎಲ್ಲ ಟೋಪಿಗಳ ಸರಾಸರಿ ಕೊಟ್ಟನ ಎಷ್ಟು 40, ಅದನ್ನ ಮಿಡಲ್ ಬರ್ಕೋಬೇಕ್ರಿ. ಇದು ಏನು ಓವರಾಲ್ ಎವರೇಜ್. ಇದು ನೀಲಿ ಬಣ್ಣಗಳ ಕ್ಯಾಪದ ಸರಾಸರಿ, ಇದು ಕೆಂಪು ಬಣ್ಣಗಳ ಸರಾಸರಿ. ಓವರಾಲ್ ಎರಡೂ ಕೂಡಿದ ಸರಾಸರಿ 46 ಕೊಟ್ಟಾನ. ಹಂಗಂದ್ರೆ ನಿಮ್ಗೆ ಕೆಂಪು ಬಣ್ಣದ ಟೋಪಿಗಳು ಎಷ್ಟು ಸಿಂಪಲ್ ಏನಿಲ್ರಿ, ಅಲಿಗೇಷನ್ ಮುಖಾಂತರ ಇದ್ರ ಡಿಫ್ರೆನ್ಸ್ ತೆಗಿರಿ, ಇದ್ರ ಡಿಫ್ರೆನ್ಸ್ ತೆಗಿರಿ. ಹೌದಾ, 54 46 ಕಳೀರಿ ಸರ್, 46 36 ಕಳೀರಿ, ಎಷ್ಟು ಬತ್ತಪ್ಪ ಇಲ್ಲಿ 10 ಬಂತು ಸರ್. 54 46 ಕಳೆದ್ರೆ 8 ಬಂತು. ಇದು ಏನು ಅನುಪಾತ ಬರ್ತಲ್ರಿ, ಇದು ಒಟ್ಟು ವಸ್ತುಗಳ ಸಂಖ್ಯೆಗಳ ಅನುಪಾತ ಬರ್ತದ. ಹೌದಾ, ಹಾಗಾಗಿ ಏನಾಗುತ್ತೆ ಹೇಳ್ರಿ, 10:8 ಅಂದ್ರೆ ಸರ್ 2:5 ಏನೋ ಹೊಡಿಬೋದು ಕಟ್ತಾ ಸರ್ 2:4. ನನಗೆ ಹೇಳ್ರಿ 5:4 9 ಬರೋಬ್ಬರಿ ಟೋಟಲ್ ಎಷ್ಟು ಅದಾವ್ರಿ 36 ಅದಾವ. ಏನು ಗುಣಾಕಾರ ಮಾಡಿದ್ರೆ 36 ಬರ್ತದೆ ಸರ್, 9:4 36 ಅಂದ್ರೆ 1 ಬರೋಬ್ಬರಿ 4 ಬಂತು. ನಿಮಗೆ ಯಾರ್ದು ಕೇಳ್ಯಾರ ಸರ್, ಕೆಂಪು ಬಣ್ಣದ ಟೋಪಿ ಕೇಳ್ಯಾನ. ಕೆಂಪು ಬಣ್ಣ ಅಂದ್ರೆ ಯಾವ್ದ್ರಿ ಸರ್, ಇದು ಗುಣಾಕಾರ ಮಾಡ್ರಿ ಸರ್, 4 ಗುಣಾಕಾರ 4 ಅಂದರೆ ಸರ್ 16 ಈಸ್ ರೈಟ್ ಆನ್ಸರ್, ಆಪ್ಷನ್ ಸಿ. ಕ್ಲಿಯರಾ? ಇದು ಅಲಿಗೇಷನ್ ಮುಖಾಂತರ ಮಾಡಬೇಕು. ಸೊ ಐ ಹೋಪ್ ಕ್ಲಿಯರ್ ಆಯ್ತದ ಅನ್ಕೋತೀನಿ.